ಪ್ರಾಫಿಟ್ಸ್? ಪ್ರವಾದಿಗಳಂದರೆ ಯಾರು? ದೇವರ ಹೃದಯ ಯಾವ ರೀತಿಯಿಂದ ಅರ್ಥ ಆದರೆ ಮಾತ್ರ ಪ್ರಾಫಿಟ್. ಆದ್ದರಿಂದಲೇ ಪ್ರಾಫಿಟ್ಗೆ ಒಂದು ಹೆಸರುಂಟು, ಅವನು ದೇವರೊಂದಿಗೆ ನಡೆಯುವಾತನು. ಈಗ ಪ್ರವಾದಿ ಏನು ಅನ್ಕೋತಾನೆ ಅಂದರೆ, ದೇವರು ನನ್ನ ಮುಖಾಂತರವಾಗಿ ಹೇಳಿದ್ದಾರೆ, ಜನಗಳು ದೇವರನ್ನ ನೋಡಲಿಲ್ಲ, ನನ್ನನ್ನು ನೋಡಿದ್ದಾರೆ, ನಾನು ಹೇಳಿದ್ ನಡಿಲ್ಲ ಅಂದರೆ ನನ್ನನ್ನೇ ಜನಗಳು ತಪ್ಪಾಗಿ ಅನ್ಕೋತಾರೆ. ಇದೇ ಇವನ ಒಂದು ಮೈಂಡ್ ಸೆಟ್, ಹೃದಯದಲ್ಲಿ ಇರುವಂಥದ್ದೇ ಬಾಯಲ್ಲಿ ಬರುತ್ತದೆ. ಹಾಗಾದರೆ ದೇವರ ಬಾಯಾಗಿರ್ಬೇಕಾದ್ರೆ ದೇವರ ಹೃದಯ ನಿಮ್ಗೆ ಗೊತ್ತಿರಬೇಕು. ಈಗ ಜನಗಳನ್ನ ನೀವು ಸ್ಪಿರಿಚುವಲಿ ರೂಪಿಸುವುದಕ್ಕೆ ಸೇವಕರ ಅಥವಾ ವರ್ಲ್ಡ್ ಬ್ಲೆಸ್ಸಿಂಗ್ ಮಾಡುವುದಕ್ಕೆ ಸೇವಕರ? ನೀವು ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕೆ ದರಿದ್ರರಾದರು. ಈ ಸ್ಟೇಟ್ಮೆಂಟ್ನ ಬರೆಯುವಂತಹ ಪೌಲನೇ ಬಾಡಿಗೆ ಮೇಲೆ ಇದ್ದಾರೆ ಅಂತಿದೆ. ಪ್ರವಾದಿ ಹೇಳುವುದರಲ್ಲಿ 10ರಲ್ಲೂ 10 ನಡಿಬೇಕು. 100%. ಅವಾಗ ಮಾತ್ರ ಅವನು ಪ್ರವಾದಿ. ನಿಮ್ಮಿಂದ ಅಂತ ಪ್ರವಾದನೆ ಹೇಳಕ್ಕೆ ಸಾಧ್ಯನಾ? ನಿಮ್ಮ ಮನೆಯಲ್ಲಿ ಅದನ್ನು ನೋಡಿದೆ, ನಿಮ್ಮ ಗಾಡಿ ನಂಬರ್ ನೋಡಿದೆ, ಈ ರೀತಿಯಾಗಿ ಹೇಳದೆ ಪ್ರಾಫೆಸಿ ಅಂತ ಜನ ಅಂದ್ಕೊಂಡಿದ್ದಾರೆ ಇವಾಗ. ಈ ವಿಧವಾಗಿ ಒಂದು ಪ್ರವಾದ ನ್ಯೂ ಟೆಸ್ಟಮೆಂಟ್ನಲ್ಲಿ ತೋರಿಸಿ ನೋಡೋಣ. ಸಭೆಯ 5 ವಿಧವಾದ ಸೇವೆಗಳಲ್ಲಿ 2ನೇದು ಪ್ರವಾದಿಗಳ ಸೇವೆ. ಸೊ ಇವತ್ತು ನಾವು ಆ ಪ್ರವಾದಿಗಳು ಯಾವ ರೀತಿಯಾಗಿ ಇರುತ್ತಾರೆ ಎಂಬುದಾಗಿ, ಆ ಸೇವೆ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಬನ್ನಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸಹೋದರನ್ನು ವೆಲ್ಕಮ್ ಮಾಡೋಣ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಸಭೆಯ 2ನೇ ಸೇವೆ ಪ್ರವಾದಿಗಳ ಸೇವೆ. ಸೊ ಹೂ ಆರ್ ದ ಪ್ರಾಫಿಟ್ಸ್? ಪ್ರವಾದಿಗಳಂದರೆ ಯಾರು? ಪ್ರಾಫಿಟ್ಸ್ ಎನ್ನುವುದು ಬಂದು ನಾವು ಸತ್ಯವೇಯದ ಪ್ರಕಾರ ಹಳೆ ಒಡಂಬಡಿಕೆಯ ಪ್ರವಾದಿಗಳು, ಹೊಸ ಒಡಂಬಡಿಕೆಯ ಪ್ರವಾದಿಗಳು ಎರಡನ್ನು ವಿಭಾಗಿಸಿ ನೋಡಬೇಕು. ಸರಿನಾ? ಓಕೆ. ಪ್ರವಾದನೆಯ ಸೇವೆ ಬೇರೆ, ಸೇವೆಯಲ್ಲಿ ಪ್ರವಾದನೆಯವರ ಬೇರೆ. ಇದನ್ನು ಕೂಡ ನೋಡ್ಬೇಕು ನೀವು. ಸಾಮಾನ್ಯವಾಗಿ ಎಲ್ಲವನ್ನ ಒಟ್ಟಿಗೆಯಾಗಿ ಕನ್ಫ್ಯೂಸ್ ಮಾಡ್ಕೊತೀವಿ. ಉದಾಹರಣೆಗೆ ಇವತ್ತಿರುವಂತಹ ಒಂದು ಸಿಸ್ಟಮ್ ಹೇಳ್ತೀನಿ ನೋಡಿ. ಈಗ ನಿಮ್ಮ ಸೇವೆಯಲ್ಲಿ ಪ್ರವಾದನೆ ಬಂದು ಕ್ರಿಯೆ ಮಾಡುತ್ತದೆ ಅಂದರೆ ಎಲ್ಲರೂ ಸೇವೆಯಲ್ಲಿ ಆಗುತ್ತೆ. ಹೌದು. ಈಗ ಒಬ್ಬ ಪಾಸ್ಟರ್ ಬಂದು ಸಂದೇಶ ಕೊಡ್ತಾ ಇರ್ತಾರೆ, ಅವರು ಮಾತಾಡುವುದು ಕೆಳಗಿರುವವರಿಗೆ ಪ್ರವಾದನೆಯುಕ್ತವಾಗಿ ದೇವರು ಮಾತಾಡ್ತಾ ಇರ್ತಾರೆ. ಆದರೆ ಇವರಿಗೆ ಕೂಡ ಗೊತ್ತಿರಲ್ಲ ಅದು ಪ್ರವಾದನೆ ಎಂಬುದಾಗಿ ಗೊತ್ತಿರಲ್ಲ. ಮಾತಾಡಿರ್ತಾರೆ, ಅವ್ರು ಬಂದು ಹೇಳ್ತಾರೆ, ಕರ್ತನ ಮುಖಾಂತರವಾಗಿ ಪಿನ್ ಪಾಯಿಂಟ್ ಆಗಿ ನಮ್ಮ ಸಂಗಡ ಮಾತಾಡೋದು ಎಂಬುದಾಗಿ ಹೇಳ್ತಾರೆ. ಸೊ ಇದು ಬಂದು ಅವ್ರ ಪ್ರಾಫಿಟ್ ಅಲ್ಲ ಅಲ್ಲಿ. ಆದರೆ ಮಿನಿಸ್ಟ್ರಿಯಲ್ಲಿ ಆ ಪ್ರಾಫಸಿಯ ಅವರ ಕ್ರಿಯೆ ಮಾಡುವಂಥ ಗಿಫ್ಟ್. ಮತ್ತೊಂದಿದೆ ಪ್ರಾಫಿಟ್, ಅದು ಬಂದು ಸೇವೆ, ಆಫೀಸ್ ಆಫ್ ದ ಪ್ರಾಫಿಟ್ ಎಂಬುದಾಗಿ ಹೇಳುತ್ತಾರೆ. ಪ್ರವಾದನೆಯ ಸೇವೆ ಅದುವೇ ಒಂದು ಸೇವೆಯಾಗಿರುತ್ತೆ. ಸರಿನಾ? ಸರಿ. ಸೊ ಈ ಒಂದು ಸ್ಥಳದಲ್ಲಿ ಬರಬೇಕಾದ್ರೆ ನೀವು ಹಳೆಯ ಒಡಂಬಡಿಕೆಯ ಪ್ರವಾದಿಗಳು, ಹೊಸ ಒಡಂಬಡಿಕೆಯ ಪ್ರವಾದಿಗಳು ಎಂಬುದಾಗಿ ಡಿಫರೆನ್ಸ್ ನೋಡಬೇಕು. ಸರಿನಾ? ಹಳೆ ಒಡಂಬಡಿಕೆಯ ಪ್ರವಾದಿ ಸಭೆಯ ಕಾನ್ಸೆಪ್ಟ್ ಅಲ್ಲಿ ಇಲ್ಲ ಅವರು. ಸರಿ. ಹಳೆ ಒಡಂಬಡಿಕೆ ತಕ್ಕ ಮಟ್ಟಿಗೆ ಒಂದು ಟೈಮ್ ಲೈನ್ ಇದೆ. ಉದಾಹರಣೆಗೆ ಯಾಜಕರು ಇದ್ದರು, ಪ್ರಧಾನ ಯಾಜಕ ಅಂತ ಒಬ್ಬರು ಇರ್ತಾ ಇದ್ರು, 6ನೇ ಅದಕ್ಕೆ ಇದ್ದರು, ಅವರ ವಂಶಾವಳಿಯಲ್ಲಿ ಬರ್ತಾ ಇದ್ರು. ಆಗ ಆರೋನನ ಬಳಿಯಲ್ಲಿ ದೇವರು ಮಾತಾಡ್ತಾ ಇದ್ರು. ಈ ಮೋಶೆಯ ಬಳಿಯಲ್ಲಿ ಮಾತಾಡಿದ್ರು ಅಲ್ವಾ? ಮೋಶೆಯ ಬಳಿ ಮಾತಾಡಬೇಕಾದ್ರೆ ದೇವರನ್ನು ಮಾತು ಹೇಳ್ತಾ ಇದ್ರು. ಏನಂತ ನೋಡೋದಾದ್ರೆ, ಅವರು ಬೆಟ್ಟದ ಮೇಲೆ ಅವರು ಬಂದು ದೇವರ ಬಳಿ ಮುಖಾಮುಖಿ ಮಾತಾಡ್ತಾರೆ. ಸೊ ಆ ರೀತಿ ಮಾತಾಡುವಂತಹ ಪ್ರವಾದಿ ಅನಂತರ ಬರುವುದಿಲ್ಲ ಎಂಬುದಾಗಿ ದೇವರಿಗೆ ಗೊತ್ತು. ಆದ್ದರಿಂದ ಮೋಶೆಯ ತರ ಒಬ್ಬ ಪ್ರವಾದಿ ಹಿಂದೆ ಮುಂದೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಮಾಡ್ತಾರೆ ದೇವರು? ಈ ಮೋಶೆಯ ಹೋದ ನಂತರ ಜನಗಳ ಬಳಿ ಸಂದರ್ಶಿಸಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ಮೆಥಡ್ ಅವರೇ ಮಾಡ್ತಾರೆ. ಉದಾಹರಣೆಗೆ, ಪ್ರಧಾನ ಯಾಜಕನು ಒಳಗೆ ಬರುವಾಗ ದೇವರು ಅಲ್ಲಿ ಅವರ ಬಳಿ ಮಾತಾಡುವಂತ ಒಂದು ಹಂತ ಇದೆ. ಇದನ್ನ ದಾಟಿ ಊರಿಂ ತುಮಿಂ ಎಂಬುದಾಗಿ ಹೇಳ್ತಾರೆ. ಇದು ಬಂದು ಪ್ರಧಾನ ಯಾಜಕನ ಡ್ರೆಸ್ ಅಲ್ಲಿ ಇರುತ್ತೆ. ಕೆಂಪು ಕಲ್ಲು, ಬಿಳಿ ಕಲ್ಲಿನ ಒಂದು ಕಾನ್ಸೆಪ್ಟ್ ಇರುತ್ತೆ. ಇದನ್ನಿಟ್ಟು ದೇವರ ಚಿತ್ತವನ್ನು ತಿಳಿಯುವುದು ಇದೊಂದು ಕಾನ್ಸೆಪ್ಟ್. ಇದೆಲ್ಲ ಯಾಜಕತ್ವ ಇದ್ದಂಥ ಕಾಲಘಟ್ಟದಲ್ಲಿ ನಡೆದಿದ್ದು. ಈ ಯಾಜಕತ್ವ ಬಂದು ಫೇಲಿಯರ್ ಆಗುತ್ತದೆ. ಏಲಿಯ ಕಾಲದಲ್ಲಿ ಯಾಜಕತ್ವ ಏನಾಗುತ್ತೆ? ಫೇಲಿಯರ್ ಆಗುತ್ತೆ. ಫೇಲಿಯರ್ ಆಗುವಾಗ ಸಮುವಿರಣ ಹಾಗೆ ನ್ಯಾಯಸ್ಥಾಪಕರನ್ನ ದೇವರು ತರ್ತಾರೆ. ಅಂದರೆ ಅರಸರ ಕಾಲಕ್ಕೆ ಆ ನಡುವೆ ಇರುವಂತ ಚಿಕ್ಕ ಗ್ಯಾಪ್ ಅದು. ಅರಸರ ಕಾಲ ಬರುವಾಗ ಅರಸರ ಮುಖಾಂತರವಾಗಿ ದೇವರು ಮಾತಾಡಬೇಕು, ದೇವರೊಂದಿಗೆ ಇರುವವರಾಗಿ ಅವರಿರಬೇಕು. ಆದರೆ ದಾವೀದನಂತೆ, ಸೊಲೊಮೋನನಂತೆ ಯಾರೂ ಇಲ್ಲ. ಅನಂತರ ಸೊಲೊಮೋನ್ ಕೂಡ ಹಿಂದೆ ಅನಂತರ ಇರಲಿಲ್ಲ. ಸೊ ಇವಾಗ ಏನಾಗುತ್ತೆ ಅಂತ ಕೇಳುವುದಾದರೆ, ಸೌಲ ಕೂಡ ನೋಡಿ ಪ್ರವಾದನೆ ಹೇಳ್ತಾ ಇರ್ತಾನೆ. ಸೌಲು ಕೂಡ ಪ್ರವಾದಿಗಳಲ್ಲಿ ಒಬ್ಬನಾಗಿ ಎಣಿಸಲ್ಪಟ್ಟ ಎಂಬುದಾಗಿರುತ್ತದೆ. ಸೊ ಇವರು ಪ್ರವಾದನೆಯಲ್ಲಿ ಹೋಗಿದ್ರಿಂದ ಪ್ರವಾದಿ ಎಂಬುದಾಗಿ ಒಂದು ದೊಡ್ಡ ಸೇವೆ ಆರಂಭವಾಗುತ್ತದೆ. ಪ್ರವಾದಿ ಇವರು ಯಾರಂತ ಕೇಳುವುದಾದರೆ, ಅರಸರನ್ನ ಖಂಡಿಸಿ ಹೇಳ್ತಾ ಇದ್ರು. ಅವರು ಒಂದು ದೇಶಕ್ಕೆ ಬೇಕಾಗಿರುವ ಕಾರ್ಯವನ್ನು ಹೇಳ್ತಾರೆ, ಜನಗಳಿಗೆ ಪ್ರತ್ಯೇಕ ಜೀವನದಲ್ಲಿ ಬೇಕಾಗಿರುವ ಕಾರ್ಯಗಳು. ಈ ಪ್ರವಾದಿಗಳು ಒಂದ್ ಕಡೆ ಇರ್ತಾ ಇದ್ರು, ಜನಗಳು ಪ್ರವಾದಿಯನ್ನು ಹುಡುಕಿ ಹೋಗ್ತಾ ಇದ್ರು. ಅಲ್ಲಿ ಪ್ರವಾದಿಯವರಿಗೆ ಬೇಕಾಗಿರುವ ಕಾರ್ಯವನ್ನು ಮಾತಾಡ್ತಾ ಇದ್ರು. ಇದು ಹಳೆ ಒಡಂಬಡಿಕೆಯ ಪ್ರವಾದನೆಯ ಸೇವೆ ಅಂತ ಇಟ್ಕೊಳ್ಳಿ. ಪ್ರವಾದಿ ಬಂದು ಯಾಜಕತ್ವದ ಗುಡಾರದಲ್ಲಿ ಅವರು ಇರುವುದಿಲ್ಲ. ಚೆನ್ನಾಗಿ ಗಮನಿಸಿ ನೋಡೋದಾದ್ರೆ, ಪ್ರವಾದನೆಯ ಸೇವೆ ಎಲ್ಲ ಆರಂಭ ಆಗುತ್ತೆ, ಬಹುತೇಕವಾಗಿ ಎಲ್ಲ ಆರಂಭ ಆಗುತ್ತೆ ಅಂತ ಹೇಳಿದ್ರೆ, ದಾವಿದನಿಗೆ ಗಾದ್, ನಾತನ್ ಅಂತ ಎಲ್ಲ ಇದ್ರು. ಈ ರೀತಿ ಎಲ್ಲ ಪ್ರವಾದಿ ಇದ್ರಲ್ವಾ? ಈಗ ಸೌಲನಿಗೆ ಸಮುವೇಲ ಇದ್ರು. ಇವರೆಲ್ಲರೂ ಕೂಡ ಅವರನ್ನ ಮೀಟ್ ಮಾಡಿ ಹೇಳ್ತಾ ಇದ್ರು. ಅದರ ನಂತರ ನೋಡುವುದಾದರೆ ಇಶ್ವಾಯ, ಅನಂತರ ಬಂದು ಎಲಿಯ, ಇವರ ಹಾಗೆ ಪ್ರವಾದಿಗಳು. ಇವರು ಕೂಡ ಎಲ್ಲ ಅರಸರನ್ನ ನೋಡಿ ಖಂಡಿಸಿ ಮಾತಾಡ್ತಾರೆ, ತಪ್ಪು ಮಾಡ್ತಾ ಇದೆಯಾ, ಇದು ಸರಿಯಾಗಿಲ್ಲ ಎಂಬುದಾಗಿ. ಆಗ ಎಲಿಶ್ವ ಈ ರೀತಿ ಎಲ್ಲ ಇದ್ದರು. ಇವರು ಯಾರು ಯಾಜಕತ್ವ ಗೂಡಾರದ ಒಳಗಿದ್ದು ಪ್ರವಾದನೆ ಹೇಳಿದವರಾಗಿರಲ್ಲ. ಇವರು ಹೊರಗಿರ್ತಾ ಇದ್ರು, ಎಲ್ಲೋ ಒಂದ್ ಕಡೆ ಇರ್ತಾ ಇರ್ತಾರೆ. ಒಂದು ಇವರು ಬಂದು ಹೇಳ್ತಾರೆ, ಅಥವಾ ಇವರು ನೋಡಕ್ ಹೋದ್ರೆ ಹೇಳ್ತಾ ಇರ್ತಾರೆ.
ಈ ಕಾನ್ಸೆಪ್ಟ್ಸ್ ನಡೆಯುತ್ತೆ. ಇದು ಓಲ್ಡ್ ಟೆಸ್ಟಮೆಂಟ್ ಪ್ರಾಫೆಟ್ ಮಿನಿಸ್ಟ್ರಿ ಅದರಲ್ಲಿ ನಡೀತಾ ಇತ್ತು. ಆದರೆ ನ್ಯೂ ಟೆಸ್ಟಮೆಂಟ್ನಲ್ಲಿ ಆ ರೀತಿ ದೇವರು ಮಾಡಲಿಲ್ಲ. ನ್ಯೂ ಟೆಸ್ಟಮೆಂಟಲ್ಲಿ ಯಾವ ರೀತಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಪೇಸ 6ನೇ ಅಧ್ಯಾಯದಲ್ಲಿ ನಾವು ಓದ್ತೀವಲ್ವಾ, ಆ ವಾಕ್ಯ ಯಾವ ರೀತಿ ಹೇಳುತ್ತದೆ ಅಂತ ನೋಡೋದಾದ್ರೆ, ಸಭೆಯ ಭಕ್ತಿ ವೃದ್ಧಿಗೆ ಆಸ್ಪದವಾಗಿ ಕೆಲವರನ್ನ ಅಪೊಸ್ತಲರಾಗಿ ಕೆಲವರನ್ನ ಪ್ರವಾದಿಗಳಾಗಿ ಎಂಬುದಾಗಿ ಬೈಬಲ್ ಹೇಳುತ್ತೆ. ಸರಿ. ಹಾಗಾದ್ರೆ ಇವರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ, ಸಭೆಗೆ ಅವರು ಪ್ರವಾದಿಯಾಗಿರ್ತಾರೆ. ಸಭೆಯ ಭಕ್ತಿ ವೃದ್ಧಿಗೆ ತಕ್ಕ ಹಾಗೆ ಅವರು ಇರ್ತಾರೆ. ಅಪೊಸ್ತಲರ ಕೃತ್ಯಗಳಲ್ಲಿ ಓದುತ್ತೇವೆ, ಆ ಸಭೆಯಲ್ಲಿ ಪೌಲನು ಬರ್ನಬನು ಪ್ರವಾದಿಗಳಾಗಿಯೂ ಬೋಧಕರಾಗಿಯೂ ಇದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು. ಆ ಚರ್ಚಲ್ಲಿ ಅವರು ಇದ್ದಿದ್ದಾರೆ. ಚರ್ಚಿನ ಭಕ್ತಿ ವೃದ್ಧಿಗೆ ಆಸ್ಪದವಾಗಿ ಪ್ರಾಫಸಿ. ಸರಿ. ಅಷ್ಟು ಮಾತ್ರವಲ್ಲ, ಪ್ರವಾದನೆ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರುತ್ತೆ. ಬೈಬಲಿಗೆ ತಿಳಿದಿರುವ ಮಟ್ಟಿಗೆ ಪ್ರವಾದನೆ ಅಂದ್ರೆ ಅಂತ ಕೇಳಿದಾದ್ರೆ, ಭಕ್ತಿ ವೃದ್ಧಿಗೆ ಆಸ್ಪದವಾಗಿ ಖಂಡಿಸಿ ಹೇಳುವುದಕ್ಕೆ ಪ್ರವಾದನೆ. ಪ್ರಾಫಸಿ ಅಂದ್ರೆ ಖಂಡಿಸಿ ನಾವು ಗದರಿಸಬೇಕು, ಹಾಗೆ ಭಕ್ತಿ ವೃದ್ಧಿಗೆ ತಕ್ಕಾಗಿರ್ಬೇಕು. ಅಷ್ಟಕ್ಕೆ ಮಾತ್ರ ಪ್ರವಾದನೆ. ಪ್ರವಾದನೆ ಎನ್ನುವುದು ಅಷ್ಟೇ. ಬಟ್ ಇವಾಗಿನ ಕಾನ್ಸೆಪ್ಟ್ ನೋಡೋದಾದ್ರೆ ಪ್ರಾಫಸಿ ಅನ್ನೋದು ಏನಾಗಿದೆ ಅಂದ್ರೆ, ದೇವ್ರು ನಿನಗೆ ಇದನ್ನ ಕೊಡ್ತಾರೆ, ಅದನ್ನ ಕೊಡ್ತಾರೆ, ದೇವ್ರ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದ್ ಕಡೆ. ಇನ್ನೊಂದು ಕಡೆ ಏನಿದೆ ಅಂದ್ರೆ, ಪ್ರಾಫಸಿ ಒಂದು ಪ್ರಾಫಿಟಿಕಲ್ ಮೀಟಿಂಗ್ ನಡಿಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಅದನ್ನ ನೋಡಿದೆ, ನಿಮ್ಮ ಗಾಡಿ ನಂಬರ್ ನೋಡಿದೆ, ಈ ರೀತಿಯಾಗಿ ಹೇಳದೆ ಪ್ರಾಫಸಿ ಅಂತ ಜನ ಅನ್ಕೊಂಡಿದ್ದಾರೆ ಇವಾಗ. ಈ ವಿಧವಾಗಿ ಒಂದು ಪ್ರವಾದನೆ ನ್ಯೂ ಟೆಸ್ಟಮೆಂಟ್ನಲ್ಲಿ ತೋರಿಸಿ ನೋಡೋಣ. ಇವಾಗ ನೀವು ಹೇಳಿದ್ರಲ್ಲ, ಮನೆಯಲ್ಲಿ ಅದು ಇದೆ, ನಿಮ್ಮ ಕಾರಲ್ಲಿ ಈ ರೀತಿ ಇದೆ ಅಂತೆಲ್ಲ, ನಿಮಗೆ ದೇವ್ರು ಅದು ಕೊಡ್ತಾರೆ, ಇದು ಕೊಡ್ತಾರೆ, ಈ ಕಾಲದ ಪ್ರವಾದ ಹೇಳ್ತಾರೆ ಅಂತ ಹೇಳ್ತಿದ್ದೀರಾ ಅಲ್ವಾ? ಹೌದು. ಈ ವಿಧವಾಗಿರುವ ಒಂದು ವಿಷಯವನ್ನ ಹೊಸ ಒಡಂಬಡಿಕೆಯಲ್ಲಿ ನಿಮ್ಮಿಂದ ನೋಡಕ್ ಸಾಧ್ಯ ಅಂತ ನೋಡಿ. ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿರುವ ಪ್ರಕಾರ ಒಂದು ಉದಾಹರಣೆಗೆ ಹೇಳ್ತೀನಿ. ಸ್ನಾನಿಕರಾದ ದೇವರನ್ನು ನೋಡಕ್ಕೆ ಎಲ್ಲ ಬರ್ತಾರೆ. ಅವ್ರು ಹೇಳುವಂತ ಪ್ರಾಫಸಿ, ಎಲೈ ಸರ್ಪ ಜಾತಿಯವರೇ, ಇದು ಬಂದು ಅವರಿಗೆ ತಿಳಿಸುವುದಕ್ಕಾಗಿ ನೀವು ಅಬ್ರಹಾಮನ ಸಂತತಿ ಎಂಬುದಾಗಿ ಹೇಳ್ಕೊಡದೇ ಇರಿ. ಅದರ ನಂತರ ಯೇಸು ಕ್ರಿಸ್ತನು ಬರ್ತಾರೆ. ಈಗ ನತಾನವೆಲ್ಲ ಬರ್ತಾನೆ, ಅವ್ರು ನೋಡಿದ ಕೂಡ ಹೇಳ್ತಾರೆ, ಕಪಟವಿಲ್ಲದ ಉತ್ತಮ ಇಸ್ರಾಯೇಲ್ನ ಎಂಬುದಾಗಿ ಹೇಳುತ್ತಾರೆ. ಈಗ ಯೂದಾಸ್ ಕೂತಿದ್ದಾರೆ, ಅವ್ರನ್ನ ನೋಡಿ ಹೇಳ್ತಾರೆ, ನಿಮ್ಮಲ್ಲಿ ಒಬ್ಬರು ನನ್ನ ತೋರಿಸ್ಕೊಡ್ತಾನೆ ಎಂಬುದಾಗಿ. ಸೊ ಈ ಪ್ರೊಫೆಟಿಕಲ್ ವರ್ಡ್ ಎಲ್ಲ ಗಮನಿಸಿ, ಅವರ ಪರ್ಸನಲ್ ಸ್ಪಿರಿಚುವಲ್ ಲೈಫ್ಗೆ ತಕ್ಕ ಹಾಗೆ ಇರುತ್ತದೆ. ಅನಂತರ ಬನ್ನಿ ಪೇತ್ರನ್ನ ನೋಡಿ, ಈಗ ಒಬ್ಬರು ಬಂದು ಯಾಮಾರಿಸುತ್ತಾರೆ, ಹಣವನ್ನು ಇಷ್ಟೇ ಮಾರಿದ್ವಿ ಎಂಬುದಾಗಿ ಯಾಮಾರಿಸ್ತಾರೆ. ಅಲ್ಲಿ ಒಂದು ಪ್ರಾಫಿಟಿಕಲ್ ಒಂದು ಗಿಫ್ಟ್ ಅಲ್ಲಿ ಆಪರೇಟ್ ಆಗುತ್ತದೆ ಅಲ್ಲಿ. ಅದರ ನಂತರ ಪಾಲ್ನ ನೋಡಿ, ಅಲ್ಲಿ ಪಾಲ್ ಒಬ್ಬರನ್ನ ಗಮನಿಸಿ ನೋಡುತ್ತಾರೆ. ಅವ್ರು ನೋಡಿ ಮಾತಾಡಬೇಕಾದ್ರೆ ಒಂದು ವಿಷಯವನ್ನು ಹೇಳ್ತಾರೆ, ನೀತಿಗೆ ವಿರುದ್ಧವಾಗಿರುವ ಕೆಡುಕನ ಮಗನೆ ಅಂತ ಕರೀತಾರೆ. ಇದೆಲ್ಲ ಯಾವುದಕ್ಕೆ ಬೇಸಾಗಿದೆ? ಅವರ ಒಂದು ಭಕ್ತಿ ವೃದ್ಧಿಗೆ ಆಸ್ಪದವಾಗಿಯೂ ಸ್ಪಿರಿಚುವಲ್ ಲೈಫಿಗೆ ಸಂಬಂಧಪಟ್ಟದಾಗಿಯೂ ಇದೆ. ನ್ಯೂ ಟೆಸ್ಟ್ಮೆಂಟ್ನಲ್ಲಿ ಎಲ್ಲಾದರೂ ಈ ರೀತಿಯಾಗಿ ಇಟ್ಕೊಳ್ಳಿ, ಒಂದು ಕಾಲ್ ನಡೆಯಕ್ಕಾಗದೇ ಇರೋರು ಪೇತ್ರನ ಬಳಿ ಯೋಹಾನನ ಬಳಿ ಕಾಸು ಕೇಳ್ತಾರೆ ಇಲ್ವಾ? ಹೌದು. ಈಗ ಇವರು ಏನ್ ಮಾಡಬೇಕು? ದೇವರು ನಿನಗೆ ಕಾಲ್ ಕೊಡಲಿ, ಇನ್ನು ಮುಂದೆ ದೇವರನ್ನ ಆಶೀರ್ವಾದ ಮಾಡಲಿ, ಆ ರೀತಿಯಾಗಿ ಹೇಳ್ಬೇಕಲ್ವಾ? ಆದ್ರೆ ಅವ್ರು ಹೇಳಿದಂತಹ ಮಾತು ಏನ್ ಗೊತ್ತಾ? ಬೆಳ್ಳಿಯು ಬಂಗಾರ ನನ್ನ ಬಳಿಯಲ್ಲೇ ಇಲ್ಲ, ಬೆಳ್ಳಿ ಬಂಗಾರ ಇಲ್ಲ ಅಂತಾರೆ. ಹಂಗಿತಾನೆ ಹೇಳಿದ್ದು. ಹೀಲಿಂಗ್ ಇದೆ, ನಾವು ಹೀಲ್ ಮಾಡ್ತೀವಿ. ಇದುವೇ ಒಂದು ಸೇವಕನಿಗೆ ಇರುವಂತಹ ಮುಖ್ಯವಾಗಿರುವ ಒಬ್ಬರ ಸ್ಪಿರಿಚುವಲ್ ಕಾರ್ಯಕ್ಕೆ ನೀವು ಇದ್ದೀರೇ ವಿನಃ ವರ್ಲ್ಡ್ಲಿ ಬ್ಲೆಸ್ಸಿಂಗ್ಗೆ ನೀವು ಬೇಕಾಗಿಲ್ಲ. ಸರಿ, ವರ್ಲ್ಡ್ಲಿ ಬ್ಲೆಸ್ಸಿಂಗ್ಗೆ ನೀವು ಒಬ್ಬ ವಿಶ್ವಾಸಿಯನ್ನು ಆಶೀರ್ವಾದ ಮಾಡಿದ್ರೆ ಅವನ ಆಶೀರ್ವಾದ ಹೊಂದುತ್ತಾನ? ಲೋಕರೀತಿಯಲ್ಲಿರುವಂತಹ ಮನುಷ್ಯನು ಯಾರಿಂದ ಆಶೀರ್ವಾದ ಹೊಂದ್ತಾರೆ? ಇಲ್ವಾ? ಹೌದು. ಇಲ್ಲಿ ನೀವು ದೇವರ ಚಿತ್ತವನ್ನ ಸತ್ಯವಂತರಾಗಿ ನಂಬಿಗಸ್ತರಾಗಿ ಮಾಡ್ಬೇಕಾದ್ರೆ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಆಶೀರ್ವಾದ. ನಂಬಿಗಸ್ತನಾಗಿರುವ ಮನುಷ್ಯನು ಪರಿಪೂರ್ಣವಾಗಿ ಆಶೀರ್ವಾದ ಹೊಂದುವನು. ಮೊದಲನೇದಾಗಿ ದೇವರ ರಾಜ್ಯಕ್ಕೋಸ್ಕರವಾಗಿ, ನೀತಿಗೋಸ್ಕರವಾಗಿ ತವಕಪಡು, ಇವೆಲ್ಲವೂ ನಿನ್ನನ್ನು ಹಿಂಬಾಲಿಸುವುದು. ವಾಟ್ ಯು ನೀಡ್. ಹೌದು. ಬಟ್ ಇಲ್ಲಿ ಪ್ರಾಫಸಿ ಯಾತಕ್ಕಾಗಿ? ಪ್ರವಾದನೆ ಯಾಕೆ? ಕಾರ್ ಕೊಡ್ತಾರೆ. ಸರ್, ನೀವು ಹೇಳಿರೋದ್ರಲ್ಲಿ ಎಷ್ಟು ಇಲ್ಲಿಯವರೆಗೂ ನಡೆದಿದೆ? ನೀವು ಬಂದು ಈ ವರ್ಷ ನಿನಗೆ ಮನೆ ಕೊಡ್ತಾರೆ ಅಂತ ಹೇಳ್ತಾರೆ, ಎಲ್ಲಿ ಕೊಟ್ರು ಮನೆ? ಇಲ್ಲ ಅಲ್ವಾ? ಬಹಳ ಮಂದಿ ಕೊಡ್ಲಿಲ್ಲ. ಪ್ರಾಫಸಿಯಲ್ಲಿ ಒಂದು ಮಾತು ಕೂಡ ಬಿದ್ದು ಹೋಗುವುದಿಲ್ಲ ಸತ್ಯವೇದ ವಾಕ್ಯದ ಪ್ರಕಾರ. ಅಂದ್ರೆ ನನಗೆ ಬಹಳ ಆಶ್ಚರ್ಯವಾಗಿರುತ್ತೆ. ಏನಂತ ನೀವು ಕೇಳುವುದಾದರೆ, ಈಗ ಹೆಚ್ಕೆಲ್ ಪ್ರವಾದಿಯನ್ನು ನೋಡಿ, ಎರೇಮಿಯ ಪ್ರವಾದಿಯನ್ನು ನೋಡಿ, ಎಲಿಯನನ್ನು ನೋಡಿ, ಇವರೆಲ್ಲ ಎಷ್ಟು ಪ್ರಾಫಸಿ ಹೇಳಿರ್ಬೋದು ಅಂತ ಯೋಚನೆ ಮಾಡಿ ನೋಡಿ. ಅವರ ಲೈಫಲ್ಲಿ ನೀವು ನೋಡೋದಾದ್ರೆ, ಈಗ ಎಲಿಯನ್ ನೋಡಿ, 1 ಅರಸರು 17 ಒಳಗೆ ಬರ್ತಾರೆ, ಮಳೆ 3 ವರ್ಷ ಬರಲ್ಲ ಎಂಬುದಾಗಿ ಅವರು ಹೇಳ್ತಾರೆ. 18ನೇ ಅಧ್ಯಾಯದವರೆಗೂ ಇದುವೆ, ಒಂದೇ ಪ್ರಾಫಸಿನೇ. ಅದಾದ ನಂತರ 19ನೇ ಅಧ್ಯಾಯದಲ್ಲಿ 18ರಲ್ಲೂ ಅಹಾಬ್ ನೋಡ್ತಾರೆ, ಹಿಮವು ಮಳೆಯು ಸುರಿಯುತ್ತದೆ ಅಂತ ಹೇಳಿದ್ರು, 2ನೇ ಪ್ರಾಫಸಿ. ಅದರ ನಂತರ ಆಕಾಶದಿಂದ ಬೆಂಕಿ ಇಳಿಯುತ್ತೆ ಅಂತ ಹೇಳಿದ್ರು, ಇದು ಒಂದು ಅದ್ಭುತ ಸೂಚಕ ಕಾರ್ಯ, ಸರಿನಾ? ಅನಂತರ ಸತ್ತಂತಹ ವ್ಯಕ್ತಿಯನ್ನ ಎಬ್ಬಿಸಿದರು. ಇದನ್ನ ಬಿಟ್ಟು ಬೇರೇನ್ ಪ್ರಾಫಸಿ ಹೇಳಿದ್ದಾರೆ ಎಂಬುದಾಗಿ ಹೋಗಿ ನೋಡ್ರಿ. ಅದರ ನಂತರ ಅಹಾಬನ ಬಳಿ ಹೋಗಿ ಮಾತಾಡ್ತಾರೆ. ನೀವು ಬೆರಳಿಕೆಯಲ್ಲಿ ನೋಡುವುದಾದರೆ ಒಂದು 10 ಪ್ರಾಫಸಿ ಮಾತ್ರ ಇರುತ್ತೆ ಎಲಿಯನ ಪರಿಪೂರ್ಣ ಲೈಫಲ್ಲಿ. ಹೆಚ್ಕೆಲ್ನ ತಗೊಳ್ಳಿ, ಹೆಚ್ಚು ಕಡಿಮೆ 44-48 ಅಧ್ಯಾಯದವರೆಗೂ ಇದೆ. ಅಷ್ಟು ಅಧ್ಯಾಯಗಳಲ್ಲಿಯೂ ಎಷ್ಟು ಪ್ರಾಫಸಿ ಇದೆ ಅಂತ ಹೋಗಿ ನೋಡಿ.
ಒಟ್ಟಾರೆ ಅವರ ಲೈಫಲ್ಲಿ ಪರಿಪೂರ್ಣ ಪ್ರಾಫೆಸಿ ಅಷ್ಟೇ. ನನ್ನ ಮಾತು ಅರ್ಥ ಆಗ್ತಾ ಇದೆಯಾ? ಆದರೆ ಇವರು ಪ್ರತಿ ಮೀಟಿಂಗ್ ಪ್ರಾಫೆಸಿ ಹೇಳ್ತಾ ಇದ್ದಾರೆ. ಹೌದು. ಪ್ರತಿ ಮನೆಗೆ ಹೋಗ್ಬೇಕಾದ್ರೆ ಪ್ರಾಫೆಸಿ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ನೋಡ್ಬೇಕಾದ್ರೆ ಪ್ರಾಫೆಸಿ ಹೇಳ್ತಾರೆ. ಪ್ರಾಫೆಸಿ ಸುಮ್ಮನೆ ಹೇಳ್ತಾನೆ ಇದ್ದಾರೆ. ಇವರು ಹೇಳಿದಂತಹ ಪ್ರಾಫೆಸಿ ಮತ್ತೆ ಅವ್ರು ನೆನಪಿರುತ್ತಾ? ಇಲ್ಲ. ಅವಕಾಶ ಇದೆಯಾ? ಇಲ್ಲವೇ ಇಲ್ಲ. ಅಂದ್ರೆ ಏನು ಪ್ರಾಫೆಸಿ ಅದು? ಇನ್ನೊಂದು ಕಡೆ ಬೈಬಲಲ್ಲಿ ಏನು ಹೇಳುತ್ತೆ ಅಂದರೆ, ಒಬ್ಬ ಪ್ರಾಫೆಟ್ ಒಂದು ಪ್ರಾಫೆಸಿ ಹೇಳಿದ ನಂತರ ಅದು ನೆರವೇರೋ ತನಕ ಅವ್ನು ನಂಬೇಡ ಅಂತ ಹೇಳುತ್ತೆ ವಾಕ್ಯ. ಹಾ, ಅಲ್ಲಿಯವರೆಗೂ ನೀವು ಅದು ಒಂದು ಮಾತಾಗಿರುತ್ತೆ. ನೆರವೇರಿದ್ರೆ ಮಾತ್ರ ಪ್ರವಾದನೆ ಅಲ್ವಾ? ಹೌದು. ಈಗ ನೆರವೇರುತ್ತಾ ಇಲ್ವೋ? ಇವ್ರು ಪ್ರವಾದಿನೇ. ಸೊ ಇಲ್ಲಿ ಪ್ರವಾದನೆಗೆ ಇರುವಂತಹ ಸ್ವಭಾವ ಬದಲಾಗಿದೆ. ಹೌದು. ಜನಗಳು ಪ್ರವಾದನೆಗೆ ಒಂದು ವಿಧವಾಗಿರುವ ಅಡಿಕ್ಷನ್, ಅದು ಒಂದು ಅಟ್ರಾಕ್ಟಿವ್. ಪೌಲ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, ಪ್ರವಾದನೆಯ ವರವನ್ನ ಹುಡುಕಿರಿ, ಆಶಿಸ್ತೀರಿ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಆ ಪ್ರವಾದನೆ ಎನ್ನುವುದು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತೆ. ಸರಿ. ಅದೇ ಸಂದರ್ಭದಲ್ಲಿ ಜನಗಳನ್ನ ದೇವರ ಕಡೆಗೆ ತರುತ್ತದೆ. ಅದಕ್ಕೋಸ್ಕರವಾಗಿ ಅದನ್ನ ಹೇಳ್ತಾರೆ ಪ್ರವಾದನೆಯ ಮಾತನ್ನು ಹುಡುಕಿರಿ ಅಂತ. ಈಗ ಈ ಪ್ರವಾದನೆಯ ವರವನ್ನ ಹುಡುಕುವಂಥದ್ದು ಜನಗಳ ಭಕ್ತಿ ವೃದ್ಧಿಗಲ್ಲವೇ? ಹೌದು. ಇದರಲ್ಲಿ ನನ್ನ ಒಂದು ಕಾರ್ಯವನ್ನು ಇಟ್ಟುಕೊಂಡು ನನ್ನನ್ನು ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಅಂದ್ರೆ ಇಲ್ವಾ? ಈಗ ಏನಾಗುತ್ತೆ? ಇದು ಎಲ್ಲವೂ ಪ್ರವಾದನೆ ಎನ್ನುವಂಥ ಸಂಶಯ ಬರುತ್ತೆ. ಆದ್ದರಿಂದ ಯಾವಾಗಲೂ ನನ್ನ ಲೈಫಲ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನನಗೆ ತಿಳಿದಿರುವ ಮಟ್ಟಿಗೆ ಯಾರು ಪ್ರಾಫೆಸಿ ಹೇಳಿದ್ರು ಅದನ್ನು ಅಲ್ಪವಾಗಿ ಎಣಿಸುವುದಿಲ್ಲ. ಪೌಲ್ ಹಂಗೆ ಹೇಳ್ತಾನೆ, ಪ್ರವಾದನೆಯನ್ನು ಅಲ್ಪವಾಗಿ ಎಣಿಸಬೇಡಿ. ನಾನು ಅಲ್ಪವಾಗಿ ಎಣಿಸುವುದಿಲ್ಲ. ಅದೇ ಸಂದರ್ಭದಲ್ಲಿ ಸಂಶೋಧಿಸಿ ನೋಡಿ, ಒಳ್ಳೆಯದನ್ನು ಹಿಡಿದುಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾನು ವೆಯ್ಟ್ ಮಾಡ್ತೀನಿ, ಒಳ್ಳೆಯದಾಗಿದೆ ತಗೋತೀನಿ. ಕೆಲವು ಪ್ರವಾದನೆಗಳನ್ನು ಕೇಳಿಸ್ಕೋಬೇಕಾದ್ರೆ ಇದು ಪ್ರವಾದನೆ ಸತ್ಯವಲ್ಲ ಎಂಬುದಾಗಿ, ಅದು ದೇವರ ಬಳಿಯಿಂದ ಬಂದದಲ್ಲ ಅಂತ ಅರ್ಥ ಆಗುತ್ತೆ. ಯಾಕೆಂದ್ರೆ ಅವರ ಮಾತು ಪರಿಪೂರ್ಣವಾಗಿ ಹಣದ ಕುರಿತಾಗಿರುತ್ತೆ, ಹಣದ ಬಗ್ಗೆ ಅದ್ರ ಬಗ್ಗೆ ಇರುತ್ತೆ, ಮೆಟೀರಿಯಲ್ ಬೇಸ್ಡ್ ಆಗಿರುತ್ತೆ. ಇನ್ನು ಕೆಲವೊಂದು ಪ್ರವಾದನೆಗಳಿವೆ. ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ನಿಮ್ಮನ್ನ ವೇದನೆ ಪಡಿಸುವ ಹಾಗೆ ದುಃಖ ಪಡಿಸುವಂತದ್ದಾಗಿರುತ್ತೆ. ನಾನು ಹೇಳ್ತೀನಿ, ಬಿದ್ದು ಹೋಗುವುದಕ್ಕಿರುವಂತಹ ಪ್ರವಾದನೆ ಇಲ್ಲ, ಎಬ್ಬಿಸಿ ನಿಲ್ಲಿಸುವುದಕ್ಕೋಸ್ಕರವಾಗಿ ಪ್ರವಾದನೆ. ಹೌದು. ಪ್ರವಾದನೆಯ ಮೋಟಿವ್ ಏನು? ಈಗ ನಿನವೆಗೆ ಪ್ರವಾದನೆ ಹೇಳ್ಪಡುತ್ತದೆ, ಅದರ ಮೋಟಿವ್ ಏನು? ರಕ್ಷಿಸಲ್ಪಡಬೇಕು. ಆದರೆ ಇವತ್ತಿರುವ ಪ್ರವಾದ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಯೋನನ ಹಾಗೆ ಅವರಿದ್ದಾರೆ. ಅವರು ಹೇಳಿದ ಪ್ರವಾದನೆ ನಡಿಬೇಕು. ಈಗ ಜನಗಳು ಮನ ತಿರುಗಿದ ಕೂಡಲೇ ದೇವರೇನ್ ಮಾಡಿದ್ರು? ಅದನ್ನ ಕ್ಷಮಿಸಿದ್ರು. ಹೌದು. ಈಗ ಅದರ ನಂತರ ಅಹಾಬನು ಹುಷಾರಿಲ್ಲದೆ ಇದ್ದಾರೆ, ಅವ್ನು ಸತ್ತ ಅಂತ ಹೋಗಿ ಹೇಳಿ ಅಂತ ಹೇಳಿದ್ರು ಎಲಿಯನ ಬಳಿಯಲ್ಲಿ. ಎಲಿಯ ಯಾರು ಅಂತ ಕೇಳಿದಾದ್ರೆ ಅವನು ಹೇಳಿದ್ರೆ ದೇವರು ಕೇಳ್ತಾರೆ. ಹೌದು. ನನ್ನ ಮಾತಿನ ಮೇರೆಗೆ ಹಿಮವು ಮಳೆಯೂ ಬೀಳುವುದಿಲ್ಲ. ಎಲಿಯ ಹೇಳಿದ್ರೆ ದೇವ್ರು ಕೇಳ್ತಾರೆ. ಈಗ ದೇವ್ರು ಹೇಳ್ತಾರೆ ಎಲಿಯನ ಬಳಿಯಲ್ಲಿ, ಅಹಾಬನು ಉಳಿಯಲ್ಲ ಅಂತ ಹೋಗಿ ಹೇಳಿ ಅಂತ. ಇವರು ಹೋಗಿ ಹೇಳಿದ್ರು, ಅಹಾಬನು ಬಂದು ಮನ ತಿರುಗಿದ. ಈಗ ಇವರು ಬಂದು ಅಹಾಬನ ಕ್ಷಮಿಸಿದ್ರು. ಸರಿನಾ? ಈಗ ಎಲಿಯನಿಗೆ ಇದ್ರಲ್ಲಿ ಏನ್ ಸಮಸ್ಯೆ? ಅವನು ಹೇಳಿದ್ದು ಆಗ್ಲಿಲ್ಲ, ನಾನು ಹೇಳಿದ್ದು ನಡೀಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇವನು ಹೇಳಿದ್ದು ನಡೀಲಿಲ್ವಾ? ಕರ್ತನು ಹೇಳಿದ್ದು ನಡೀಲಿಲ್ವಾ? ಅಧಿಕ ಸಮಸ್ಯೆ ಯಾರಿಗೆ ಇದರಲ್ಲಿ? ದೇವರಿಗೆ. ಅವ್ರು ತಾನೇ ಹೇಳಿದ್ದಾರೆ. ಹೌದು. ಈಗ ಪ್ರವಾದ ಏನ್ ಅನ್ಕೋತಾನೆ ಅಂದ್ರೆ, ದೇವರು ನನ್ನ ಮುಖಾಂತರವಾಗಿ ಹೇಳಿದ್ದಾರೆ, ಜನಗಳು ದೇವರನ್ನ ನೋಡ್ಲಿಲ್ಲ, ನನ್ನನ್ನು ನೋಡಿದ್ದಾರೆ, ನಾನು ಹೇಳಿದ್ ನಡಿಲ್ಲ ಅಂದ್ರೆ ನನ್ನನ್ನೇ ಜನಗಳು ತಪ್ಪಾಗಿ ಅನ್ಕೋತಾರೆ. ಇದೇ ಇವನ ಒಂದು ಮೈಂಡ್ ಸೆಟ್. ಹೌದು. ಆ ಮೈಂಡ್ ಇರುವಂತ ಎಲ್ಲ ಪ್ರವಾದಿಗಳಿಗೂ ಇದೆ. ಯಾರಿಗೂ ಕೂಡ ದೇವರ ಮೈಂಡ್ ಇಲ್ಲ. ಆ ಕರ್ತನ ಮೈಂಡ್ ಇರುವಂತ ಒಬ್ಬನೇ ವ್ಯಕ್ತಿ ಯಾರಂದ್ರೆ ಮೋಶೆ. ಆ ಮೈಂಡ್ ಎಲಿಯನಿಗೂ ಇದೆ. ಹೋಗಿ ಅಹಾಬನು ಉಳಿಯೋದಿಲ್ಲ ಎಂಬುದಾಗಿ ದೇವರು ಹೇಳಿದ್ರ, ಹೇಳಿದ ಕೂಡಲೇ ಎಲಿಯನ ಬಳಿ ದೇವರು ಹೇಳುತ್ತಾರೆ, ಅವನು ಬಂದು 10 ದಿನ ನೋಡ್ದ, ಆದ್ರಿಂದ ಅವನಿಗೆ ಕ್ಷಮಿಸಿದೆ ಹೇಳಿ ಈ ರೀತಿ ಹೇಳ್ತಾರೆ. ಇದು ಅವನ ಕಾಲದಲ್ಲಿ ನಡೆಯೋದಿಲ್ಲ, ಅವನ ಮಕ್ಕಳ ಕಾಲದಲ್ಲಿ ನಡೆಯುತ್ತೆ ಎಂಬುದಾಗಿ ಹೇಳ್ತಾರೆ. ಇದನ್ನ ಯಾಕೆ ಇವರ ಬಳಿ ಬಂದು ಹೇಳಬೇಕು? ಈಗ ಎಲಿಯನ ಬಳಿ ಈ ವಿಷಯವನ್ನು ಹೇಳುವುದಕ್ಕೆ, ಎಕ್ಸ್ಪ್ಲೈನ್ ಮಾಡುವುದಕ್ಕೆ ಏನು ರೀಸನ್? ಎಲಿಯನಿಗೆ ಏನನ್ಸುತ್ತೆ, ನಾನು ಹೇಳಿದೆ, ಇವರು ಹೇಳಕ್ಕೆ ಹೇಳಿದ್ರು, ನಾನು ಹೇಳಿದೆ ನಡೀಲಿಲ್ಲ. ಎಲ್ರು ಏನು ಹೇಳ್ತಾರೆ, ಎಲಿಯ ಬಂದು ಹಿಂದೆ ತರ ಇಲ್ಲ ಕಣ್ರಿ, ಹೇಳಿದವಾಗ ನಡೆದೇ ಹೋಯ್ತು, ಹಿಂಗ್ತಾನೆ ಮಾತಾಡ್ತಾರೆ. ಹೌದು. ಅದಕ್ಕೆ ಅವ್ರನ್ನ ಕನ್ಸೋಲ್ ಮಾಡ್ತಾರೆ. ಇಲ್ಲಪ್ಪ, ಇದು ಏನು ವಿಷಯ ಅಂತ ಕೇಳಿದ್ರೆ, ಅವನ ಕಾಲದ ನಡೆಯಲ್ಲ, ಆದ್ರೆ ನನ್ನ ಪ್ರಾಫೆಸಿ ಒಂದೇ ನಡೆಯುತ್ತೆ ಖಂಡಿತವಾಗಿ, ಅದನ್ನ ನೋಡ್ಕೊಂಡು ಬಿಟ್ಬಿಡಿ ಎಂಬುದಾಗಿ ಹೇಳಿದರು. ಸೊ ಹಲವು ಸಂದರ್ಭಗಳಲ್ಲಿ ದೇವರ ಹೃದಯ ಯಾವ ರೀತಿಯಿಂದ ಅರ್ಥ ಆದ್ರೆ ಮಾತ್ರ ಪ್ರಾಫಿಟ್. ಆದ್ದರಿಂದಲೇ ಪ್ರಾಫಿಟ್ಗೆ ಒಂದು ಹೆಸರುಂಟು, ಅವನು ದೇವರೊಂದಿಗೆ ನಡೆಯುವಾತನು. ಹೌದು. ಮತ್ತೊಂದು, ಅವನು ದೇವರ ಬಾಯಾಗಿದ್ದಾನೆ. ಹೃದಯದಲ್ಲಿ ಇರುವಂತದ್ದೇ ಬಾಯಲ್ಲಿ ಬರುತ್ತದೆ. ಹಾಗಾದ್ರೆ ದೇವರ ಬಾಯಾಗಿರ್ಬೇಕಾದ್ರೆ ದೇವರ ಹೃದಯ ನಿಂಗೆ ಗೊತ್ತಿರಬೇಕು, ಅದುವೇ ಒಳಗಿಂದ ಬರುತ್ತದೆ. ಹಾಗಾದ್ರೆ ಒಬ್ಬ ಪ್ರಾಫೆಟ್ ಒಂದು ಪ್ರಾಫೆಸಿ ಹೇಳ್ತಾರೆ ಎಂಬುದಾಗಿ ಹೇಳುವುದಾದರೆ, ಆ ಪ್ರಾಫೆಸಿ ಯಾತಕ್ಕಾಗಿ ಮೊದಲು ಹೇಳಲ್ಪಡುತ್ತದೆ? ಗಾಡ್ ಬಂದು ಅವರ ಮನಸ್ಥಿತಿ, ಅವರ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ನಾವೇನು ಅನ್ಕೋತೀವಿ ಅಂದ್ರೆ, ದೇವರು ಬಂದು ನಮಗಿಂತ ಮೋಸವಾಗಿ ಹೊಡೆಯುವವರು. ಅವ್ರು ಹೇಳಿದ್ರ ಮುರಿತಾರೆ, ಅದರ ನ್ಯಾಯ ತೀರ್ಪೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ ಅವರು ಕಡೆಯ ನಿಮಿಷದವರೆಗೂ ಕಾಪಾಡಕ್ಕೆ ಬಯಸ್ತಾರೆ. ಪ್ರಾಫೆಟ್ ಎನ್ನುವವನು ಆ ಕೆಲಸವನ್ನ ಮಾಡುವಾತನು, ಅವನ ಕಾಪಾಡುವ ಕೆಲಸ ಮಾಡುವನು.
ಸರಿ. ಅವನ ಕಡೆಯವರೆಗೂ ಕಾಪಾಡುವುದಕ್ಕೆ ಈಗ 2 ವಿಧವಾಗಿ ನಿಮ್ಮ ಮಗನನ್ನ ನೀವು ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ. 2 ವಿಧದಲ್ಲಿ ಆ ಮಗುವನ್ನ ನೀವು ಒಳ್ಳೆ ಮರ ತೆಗೆಯುವಂತೆ ಮಾಡ್ಬೋದು. ಒಂದು, ಕೂರಿಸಿ ಪ್ರೀತಿಯಿಂದ ಮಾತಾಡಿ, ನಾವು ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ, ನೀನು ಓದಿದ್ರೆ ಮಾತ್ರ ಹಿಂಗೆ ಬರಕ್ಕೆ ಸಾಧ್ಯ ಎಂಬುದಾಗೆಲ್ಲ ಹೇಳಿ ಸ್ವಲ್ಪ ಓದಪ್ಪ ಅಂತ ನಮ್ಮ ಪರಿಸ್ಥಿತಿಯನ್ನು ಎಕ್ಸ್ಪ್ಲೈನ್ ಮಾಡಿ ಮಾಡ್ಬೋದು. ಇದು ಒಂದು ಕಾರ್ಯ. ಮತ್ತೊಂದು, ಅವನಿಗೆ 2 ಕೊಟ್ಟು, ಇದುವೇ ಬಹುತೇಕವಾಗಿ ಎಲ್ಲರೂ ಮಾಡುವಂಥ ಒಂದು ಕಾರ್ಯ ಅಲ್ಲವೇ? ಅದನ್ನ ಟೀಚರ್ ಮಾಡ್ತಾರೆ, ಇದನ್ನ ಅಪ್ಪ ಮಾಡ್ತಾರೆ. ಕೆಲವೊಮ್ಮೆ ಅಪ್ಪ 2ನ್ನೂ ಮಾಡ್ತಾರೆ. ಪ್ರೀತಿಯಿಂದಲೂ ಮಾತಾಡ್ತಾರೆ, ಹೊಡೆದ್ರೂ ಹೊಡಿತಾರೆ. ಹೊಡೆದರೆ ಅವರ ಮೋಟಿವ್ ಏನು? ಎಕ್ಸಾಮಲ್ಲಿ ಪಾಸ್ ಆಗ್ಬೇಕು, ಅದುವೇ ಅವರ ಒಂದು ಮೋಟಿವ್ ಆಗಿದೆ. ಅದನ್ನೇ ಒಬ್ಬ ಟೀಚರ್ನ ಮೋಟಿವ್ ಏನು? ಒಳ್ಳೆ ಮಾರ್ಕ್ಸ್ ಬರ್ಬೇಕು. ಹೌದು, ಇವರಿಬ್ಬರ ಮೋಟಿವ್ ಅವರು ಚೆನ್ನಾಗಿ ಬರಬೇಕೆನ್ನುವ ಒಂದೇ ಉದ್ದೇಶ. ಈಗ ಇಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ, ಅಪ್ಪನ ಮನಸ್ಸು ಹಾಗೆ ಇದೆ, ಮಕ್ಕಳು ತಿದ್ಕೋಬೇಕು, ಮಕ್ಕಳು ಮಾರ್ಪಡಬೇಕು, ಮಕ್ಕಳು ಬಂದು ಒಳ್ಳೆ ದಾರಿ ನಡಿಬೇಕು. ಆದ್ರೆ ಟೀಚರ್ ಮೋಟಿವ್ ಏನಾಯ್ತು ಅಂದ್ರೆ, ಅವನ ಒಡೆ ಸಾಯಿಸ್ಬೇಕು. ಯಾಕೆಂದ್ರೆ ಅಪ್ಪ ಏನ್ ಹೇಳೋಗಿದ್ದಾರೆ ಅಂದ್ರೆ, ಕೆಲವೊಮ್ಮೆ ತಂದೆಯಂದಿರು ಹೇಳೋಗ್ತಾರೆ ಸ್ಕೂಲಲ್ಲಿ, ಇವಾಗ ಆ ರೀತಿ ಇಲ್ಲ, ಏನ್ ಹೇಳ್ತಾ ಇದ್ರು, ಈ ರೀತಿ ಹೇಳ್ತಾ ಇದ್ರು, ಓದ್ಲಿಲ್ಲ ಅಂದ್ರೆ ಬಾರಿಸ್ರಿ, ಚೆನ್ನಾಗಿ ಹೊಡೆದು ಅವನನ್ನ ಸ್ಟ್ರಿಕ್ಟ್ ಆಗಿ ನಡೆಸ್ರಿ. ಆ ರೀತಿಯಾಗಿ ಇದು ಬಂದು ಅವ್ರು ಯಾವ ರೀತಿ ತಗೋತಾರೆ ಅಂತ ಹೇಳಿದ್ರೆ, ಆಥರೈಸೇಷನ್, ಪವರ್ ಆಫ್ ಅಟಾರ್ನಿ ತರ. ಅಪ್ಪ ನನಗೆ ಆಥರೈಸೇಷನ್ ಕೊಟ್ಟಿದ್ದಾರೆ, ನಿನ್ನ ಬಾರಿಸ್ತೀನಿ ನೋಡು, ಸರಿಯಾಗಿ ಹೊಡೆದು ಸಾಯಿಸ್ಬಿಟ್ರೆ. ಈಗ ಅಪ್ಪ ಬಂದು ಕೇಳ್ತಾರೆ, ನನ್ನ ಮಗನ ಯಾಕೆ ಹೊಂದಿದ್ದೀನಿ ಅಂತ ಕೇಳ್ತಾನಲ್ವಾ? ನೀವು ತಾನೇ ಹೊಡಿಯಕ್ಕೆ ಕೇಳಿದ್ರೆ, ನಾನು ಹೊಡಿಯಕ್ಕೆ ಕೇಳಿದ್ರೆ ತಿದ್ದುದಕ್ಕೋಸ್ಕರವಾಗಿ. ಅದಕ್ಕೆ ನೆಬೂಕದ್ನೆಚ್ಚರ ಬಳಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ನಿನಗೆ ಮೃದುವಾಗಿ ದಂಡಿಸಲು ಹೇಳಿದೆ, ನೀನು ಬಂದು ಅದಕ್ಕಿಂತ ಅಧಿಕವಾಗಿ ದಂಡಿಸಿದ ನನ್ನ ಮಕ್ಕಳನ್ನ ಎಂಬುದಾಗಿ ನೆಬೂಕದ್ನೆಚ್ಚರಿಗೆ ಅಗೇನ್ಸ್ಟ್ ಆಗಿ ತಿರುಗ್ತಾರೆ ಇಲ್ವಾ? ಇವರು ಬಂದು ನೆಬೂಕದ್ನೆಚ್ಚರನ್ನ ಕಳಿಸ್ತಾರೆ, ಯೆರೂಸಲೇಮ್ಗೆ ಹೋಗಿ ಈ ರೀತಿ ಮಾಡೋಂತ. ಅವನೇನ್ ಮಾಡ್ತಾ ಅಂದ್ರೆ, ಓವರಾಗಿ ಒಡೆದು ಎಲ್ಲರಿಗೂ ಅಷ್ಟೊಂದು ಕಷ್ಟ ಕೊಡ್ತಾನೆ. ಮತ್ತೆ ಇವ್ರೇನ್ ಹೇಳ್ತಾರೆ, ನನ್ನ ಜನಗಳನ್ನ ಹೇಳಿದ ರೀತಿಯಾಗಿ ನಡೆಸ್ತಿಲ್ಲ, ಬಹಳ ಅದು ಭಯಂಕರವಾಗಿ ಹೊಡೆದಿದ್ಯಾ ಅಂತ ಹೇಳಿ ಅವನಿಗಿರುವ ದಂಡನೆ ಹೇಳ್ತಾರೆ. ಇದು ಬಂದು ಒಂದು ತಂದೆಯ ಹೃದಯ. ತಂದೆ ಏನ್ ಹೇಳ್ತಾರೆ ಪ್ರವಾದಿಯ ಮುಖಾಂತರವಾಗಿ, ನೀನು ಬಂದು ಮನ ತಿರುಗು. ಇದುವೇ ತಂದೆಯ ಹೃದಯ. ಆ ಒಂದು ಮನ ತಿರುಗುವಿಕೆಗೆ ಅವರು ಪ್ರೀತಿಯಿಂದ ಬರ್ತಾರೆ. ಪ್ರೀತಿಯಿಂದ ಬರುವುದನ್ನ ಮಗ ಕೇಳ್ತಾ ಇಲ್ಲ, ಏನ್ ಹೇಳಿದ್ರು ಕೇಳ್ತಾ ಇಲ್ಲ. ಅನಂತರ ಏನ್ ಮಾಡ್ತಾರೆ, ಒಬ್ಬ ಪ್ರಾಫಿಟ್ನ ಕಳುಹಿಸಿ ಅದಕ್ಕೆ ಬೇಕಾಗಿರುವ ದಂಡನೆ ಹೇಳ್ತಾರೆ, ಅದೇ ಟೀಚರ್. ನೀನು ಬಂದು ನೋಡು, ಇಲ್ಲಾಂದ್ರೆ ಫೇಲ್ ಆಗ್ತೀಯಾ, ಇಲ್ಲಾಂದ್ರೆ ಹಂಗ್ ಮಾಡ್ಬಿಡ್ತಾರೆ, ನಿನ್ನ ಜೀವನದಲ್ಲಿ ನೀನು ಮುಂದಕ್ಕೆ ಬರೋಕ್ಕಾಗಲ್ಲ, ಹಿಂಗೆಲ್ಲ ಹೇಳುವ ರೀತಿಯಲ್ಲಿ ಪ್ರಾಫಿಟ್ ಮುಖಾಂತರ ಮಾತಾಡ್ತಾರೆ. ಈ ರೀತಿ ಈ ಟೀಚರ್ನ ಮೋಟಿವ್, ಅಪ್ಪನ ಮೋಟಿವ್ ಒಂದೇ ಥರ ಇರಬೇಕು. ಹೌದು, ವೇ ಆಫ್ ಅಪ್ರೋಚ್ ಇಸ್ ಡಿಫ್ರೆಂಟ್. ಇದನ್ನೇ ಒಬ್ಬ ಪ್ರಾಫಿಟ್ ಮಾಡಬೇಕು. ಪ್ರಾಫಿಟ್ನ ಕೆಲಸ ಯಾವ ರೀತಿ ಇದೆ ಅಂತ ಕೇಳಿದ್ರೆ, ನಾನು ಹೇಳ್ದೆ ಅದು ನಡಿಬೇಕು. ಇದರಲ್ಲಿ ನನಗೆ ಬಹಳ ಕಷ್ಟವಾಗಿದೆ ಏನು ಅಂತ ಕೇಳಿದಾದ್ರೆ, 2004 ಸುನಾಮಿ ಬಂತು. ಸುನಾಮಿ ಬಂದು ಲಕ್ಷಗಟ್ಟಲೆ ಜನಗಳು ಸತ್ತರು. ಹೌದು, ಇದು ಭಯಂಕರ ದುಃಖಕರವಾಗಿರುವ ವಿಚಾರ. ಆದರೆ ಬಹಳ ಮಂದಿಯ ಕಾಲದಲ್ಲಿ ತಮ್ಮ ಬುಕ್ನಲ್ಲಿ ನಾವು ಮುಂಚಿತವಾಗಿ ಪ್ರೊಫೆಸಿ ಹೇಳಿದ್ವಿ, ಇಷ್ಟು ಮಂದಿ ಸತ್ತೋದ್ರು. ಈಗ ಈ ನ್ಯೂಸ್ ಯಾಕೆ ಆಗ್ತಿದ್ದೀರಾ? ಮುಂಚೆ ಹಾಕ್ಬೇಕಾಗಿತ್ತು. ಇದನ್ನಿಟ್ಟು ಅವರೇನ್ ಮಾಡ್ತಾರೆ, ನಾವು ಬಂದು ಒಂದು ಪ್ರಾಫಿಟ್, ನಾವು ಹೇಳಿದ್ ನಡೆಯಿತು. ನಾನೇನು ಹೇಳ್ತೀನಿ, ಒಂದು ಸತ್ತೊಬ್ಬನ ಇಟ್ಟು ನೀನು ಪ್ರಾಫಿಟ್ ಅಂತ ಪ್ರೂವ್ ಮಾಡುವಂಥ ಅವಶ್ಯನೇ ಇಲ್ಲ. ಹೌದು, ನೀವು ಹೇಳಿದ್ರಿ ಒಂದು ಪೀರಿಯಡ್ನಲ್ಲಿ ಅದು ನಡೆಯಿತು, ಓಕೆ. ಇದನ್ನು ಯಾರು ಹೇಳಬೇಕು ಅಂದರೆ, ಜೀವಂತವಾಗಿರುವ ಬಾಕಿ ಉಳಿದವರು ಹೇಳಬೇಕು. ಅವ್ರು ಅವತ್ತೇ ಎಚ್ಚರಿಕೆ ಕೊಟ್ಟರು ಕಣ್ರಿ, ಅವತ್ತು ನಾವೇ ಕೇಳಿಲ್ಲ ಕಣ್ರಿ. ಆ ರೀತಿ ಅವರು ಬಂದು ಆ ರೀತಿ ಮಾತಾಡಿದ್ರೆ ನ್ಯಾಯ. ನಾನು ಹೇಳಿದ್ನಲ್ಲ ಅಂದರೆ, ಅವನೇ ಬಾಧ್ಯೆಗೊಳಗಾಗಿದ್ದಾನೆ, ಅವನಿಗೆ ಬಂದು ಒಂದು ಬ್ಯಾನರ್ ಹೊಡೆದು ಒಂದು ನ್ಯೂಸ್ ನೋಡು, ನಾನು ಹೇಳಿದೆ ನೀನು ಕೇಳಿಲ್ಲ, ಸತ್ತ, ನಾನು ಯಾರು ಗೊತ್ತಾ, ಇದರಲ್ಲಿ ಯಾವ ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ಇದುವೇ ಇವತ್ತು ಪ್ರಾಫಿಟ್ಸ್ನ ಒಂದು ಪರಿಸ್ಥಿತಿಯಾಗಿದೆ. ಪ್ರಾಫಿಟ್ ಯಾರು ಅಂತ ಕೇಳೋದಾದರೆ, ದೇವರ ಹೃದಯಕ್ಕೆ ಹತ್ತಿರವಾದವನ, ದೇವರೇನು ಅನ್ಕೋತಾರೋ, ದೇವರೇನು ಬಯಸುತ್ತಾರೋ ಅದರ ಬಗ್ಗೆ ಹೇಳುವ ರೀತಿಯಲ್ಲಿ. ಅವನ ಮೋಟಿವ್ ಏನು, ಅವನೆಷ್ಟು ಕಠಿಣವಾಗಿ ಹೇಳ್ತಾನೆ. ಅವನು ಹೇಳ್ತಾನೆ, ಯೆರೂಸಲೇಮೇ ನೀನು ಮಣ್ಣಿನ ದಿಬ್ಬಾಗ್ತೀಯ, ಸಿಲೋವವೇ ನೀವು ದೇವರ ಆಲಯದಲ್ಲಿ ಇಲ್ಲದೆ ಹೋಗ್ತೀಯಾ. ಅವನ ಮೋಟಿವ್ ಏನು ಗೊತ್ತಾ, ಅವರ ಮನ ತಿರುಗುವಂಥದ್ದು. ಹೌದು, ನಿನಗೆ ಸಿಕ್ಕಿರುವಂತಹ ಈ ದಿನದಲ್ಲಾದರೂ ಮನ ತಿರುಗು. ಲಾಸ್ಟ್ ಮಿನಿಟ್ ಕ್ರೈಸ್ಟ್ ಬಯಸ್ತಾರೆ, ಈ ದಿನದಲ್ಲಾದರೂ ಆ ಮನ ತಿರುಗುವಿಕೆ ಇಲ್ಲದಿರೋವರೆಗೆ ಆ ಮಾತು ಹೇಳ್ಬೇಕು ಅವರು. ಇದುವೇ ಒಬ್ಬ ಪ್ರಾಫಿಟ್ಸ್ನ, ಒರಿಜಿನಲ್ ಪ್ರಾಫಿಟ್ನ ಒಂದು ಪ್ರಾಫಸಿಯ ಒಂದು ಹಾರ್ಟ್ ಹಿಂಗೆ ಇರಬೇಕು. ಸರಿನಾ? ಸರಿ. ಓಲ್ಡ್ ಟೆಸ್ಟ್ಮೆಂಟ್ ಪ್ರಾಫಸಿಗೂ ನ್ಯೂ ಟೆಸ್ಟ್ಮೆಂಟ್ ಪ್ರಾಫಸಿಗೂ ಇರುವಂಥ ಡಿಫ್ರೆನ್ಸ್, ಓಲ್ಡ್ ಟೆಸ್ಟ್ಮೆಂಟ್ ಪ್ರಾಫಿಟ್ಗೂ ನ್ಯೂ ಟೆಸ್ಟ್ಮೆಂಟ್ ಪ್ರಾಫಿಟ್ಗೂ ಇರುವಂಥ ಡಿಫ್ರೆನ್ಸ್. ಈಗ ನ್ಯೂ ಟೆಸ್ಟ್ಮೆಂಟ್ ಪ್ರಾಫಿಟ್ ಸಭೆಯ ಭಕ್ತಿ ವೃದ್ಧಿಗೋಸ್ಕರವಾಗಿ, ಈಗ ದೇವರಾತ್ಮನ ವಿಷಯಗಳು ಉಂಟು, ಅವರು ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತಾಗಿ ಅವರು ಖಂಡಿಸಿ ಮಾತಾಡ್ತಾರೆ. ಅದರ ಜೊತೆ ಇನ್ನೊಂದಿದೆ, ಬರುವ ಕಾರ್ಯಗಳ ಕುರಿತಾಗಿ ಮಾತಾಡ್ತಾರೆ. ಓಕೆನಾ? ಈ ಬರುವ ಕಾರ್ಯಗಳ ಕುರಿತಾಗಿ ದೇವರಾತ್ಮ ಯಾರ ಮುಖಾಂತರ ಮಾತಾಡ್ತಾರೆ? ಪ್ರವಾದಿಗಳ ಮೂಲಕ. ಈಗ ಯೆಹೋವನ್ನ ಕರೆದು ಹೇಳುತ್ತಾರೆ, ಇನ್ನು ಮುಂದೆ ನಡೆಯಬೇಕಾಗಿರುವ ಸಂಭವಿಸಲಿರುವ ಕಾರ್ಯಗಳನ್ನ ನೀನು ಬಂದು ಏನು ಮಾಡು, 7 ಸಭೆಗಳಿಗೆ ಬರಿ, ಚರ್ಚಿಗೆ ಬರಿ,
ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಅವನು ಹೇಳಿದ್ನ ಬರೆಯೋದು ಯಾರು? ಯೋಹಾನ. ಪ್ರವಾದಿ ಬರೀತಾರೆ. ಇದರ ಮೋಟಿವ್ ಏನು? ಆ ಸಭೆಗಳಿಗೆ ಹೇಳುವಂತಹ ಮೋಟಿವ್ ಏನು? ಒಂದು, ನಿನ್ನ ಬಳಿ ಒಂದು ಕೊರತೆ ಇದೆ, ಸರಿ ಮಾಡ್ಕೋ. ನಿನ್ನ ಬಳಿ ಒಂದು ಒಳ್ಳೆ ಗುಣ ಇದೆ, ಅದನ್ನು ಇಟ್ಕೋ. ಅದನ್ನು ದಾಟಿ ನಿನ್ನ ಬಳಿ ಬಂದು ಆ ಒಂದು ಕೊರತೆಗಳಿಂದ ನಿವಾರಣೆ ಆದರೆ ನಿನಗೊಂದು ಬೆನಿಫಿಟ್ ಇದೆ, ಅದೇನಂತೂ ನಿನಗೆ ಹೇಳ್ತೀನಿ. ಆ ಕೊರತೆಗಳಿಂದ ನೀನು ಸರಿ ಹೋಗಲಿಲ್ಲ ಅಂದರೆ ಈ ದಂಡನೆ ಉಂಟು, ಅದನ್ನು ಹೇಳ್ತೀನಿ. ಇದೇ ಒಂದು ಸಭೆಗೆ ಇಡುವಂತಹ ಮೆಸೇಜ್. ಈ ಒಂದು ಮೆಸೇಜ್ ಅಲ್ಲಿ ನೀವು ತೆಗೆದುಕೊಳ್ಳ್ರಿ. ಮೊದಲ ಪತ್ರಿಕೆ ಬಂದು ರೋಮಪುರದವರಿಗೆ, ಆದರೆ ಬರೆಯಲ್ಪಟ್ಟಿದ್ದು ಥೆಸಲೋನಿಕದವರಿಗೆ, ಬೈಬಲ್ ಇರುವುದು ರೋಮಪುರದವರಿಗೆ. ಈ ರೋಮಪುರದವರಿಗೆ ತೆಗೆದುಕೊಳ್ಳ್ರಿ. ರೋಮಪುರದವರಿಗೆ ಬರೆದ ಪತ್ರಿಕೆಯಿಂದ ಪ್ರಕಟಣೆವರೆಗೆ ತೆಗೆದುಕೊಳ್ಳ್ರಿ. ವರ್ಲ್ಡ್ಲಿ ಬ್ಲೆಸ್ಸಿಂಗ್ ನೀವು ಹೇಳುವಂತಹ ಅವತ್ತಿದ್ದಂತಹ ಲೆಕ್ಕವನ್ನು ಇಟ್ಕೊಳ್ಳಿ. ನಿನಗೆ ದೇವರು ರಥವನ್ನು ಕೊಡ್ತಾರೆ, ನಿನಗೆ ಇವತ್ತು ಕಾರ್ ಕೊಡ್ತಾರೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಕಾರ್ ಇಲ್ಲ ಅಂತ ಹೇಳ್ತಾರೆ. ದೇವರು ನಿನಗೆ ರಥವನ್ನು ಕೊಡ್ತಾರೆ, ದೇವರು ಕತ್ತೆ ಕೊಡ್ತಾರೆ, ದೇವರು ನಿನಗೆ ಕುದುರೆ ಕೊಡ್ತಾರೆ, ದೇವರು ಬಂದು ನಿನಗೆ ಒಲಿಯುವ ತೋಪನ್ನು ಕೊಡ್ತಾರೆ, ದೇವರು ಬಂದು ನಿನಗೆ ಮರಗಳನ್ನು ಕೊಡ್ತಾರೆ. ಎಲ್ಲಾದ್ರೂ ಆ ರೀತಿ ಇದೆಯಾ? ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದೆಯಾ? ಇಲ್ಲ. ಒಂದು ಪ್ರಾಫಿಟ್ ಕೂಡ ಆ ರೀತಿ ಮಾತಾಡಲೇ ಇಲ್ಲ. ನಾಟ್ ಇವನ್ ಎ ಸಿಂಗಲ್ ಪ್ರಾಫಿಟ್. ಬಟ್ ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಈಗ ಯೇಸು ಕ್ರಿಸ್ತನು ನಮ್ಮನ್ನು ಐಶ್ವರ್ಯವಂತನಾಗೋದಕ್ಕೋಸ್ಕರ ಅವ್ರು ಬಡವನಾದನು ಅಂತ ಹೇಳ್ತಾರೆ. ಯಾವ ಐಶ್ವರ್ಯ, ಯಾವ ಬಡತನ ಅದಿದೆ ಅಲ್ವಾ? ಹೌದು. ಈಗ ಸ್ಮುರ್ಣ ಸಭೆಯನ್ನು ನೋಡಿ ದೇವರು ಹೇಳುತ್ತಾರೆ, ನಿನಗಿರುವ ಐಶ್ವರ್ಯವನ್ನು ಅರಿತಿದ್ದೇನೆ. ಈ ಸ್ಥಳದಲ್ಲಿ ಹೇಳ್ಬೇಕಾದ್ರೆ ಸ್ಮುರ್ಣ ಸಭೆಗೆ 2ನೇ ಅಧ್ಯಾಯ ಪ್ರಕಟಣೆ ಪ್ರವಾದ ಗ್ರಂಥದಲ್ಲಿ ಹೇಳ್ಬೇಕಾದ್ರೆ 9ನೇ ವಾಕ್ಯದಲ್ಲಿ, ನಿನ್ನ ಕೃತ್ಯಗಳನ್ನು, ನಿನ್ನ ಸಂಕಟವನ್ನು, ನೀನು ಐಶ್ವರ್ಯವಂತವನಾಗಿದ್ದರೂ ನಿನಗಿರುವ ಬಡತನವನ್ನು. ಹೌದು ಇಲ್ವಾ? ಆಕ್ಚುಲಿ ಸ್ಮುರ್ಣ ಸಭೆ ಕೊರತೆಲ್ಲದ ಸಭೆ. ಕರ್ತನು ಬಹಳ ಪ್ರಶಂಸೆ ಹೇಳ್ತಾರೆ, ಯು ಆರ್ ದ ಬೆಸ್ಟ್ ಒನ್ ಅಂತ ಹೇಳ್ತಾರೆ. ಈ ಒಂದು ಸಭೆಯನ್ನು ನೋಡಿ ಹೇಳ್ತಾರೆ, ನೀನು ಐಶ್ವರ್ಯವಂತನೇ, ನಿನಗಿರುವ ಬಡತನವನ್ನು ಬಲ್ಲೆನು ಎಂಬುದಾಗಿದೆ. ಅಂದ್ರೆ ಅರ್ಥ ಏನಂದ್ರೆ, ನೀನು ಸ್ಪಿರಿಚುವಲಿ ಬ್ಲೆಸ್ಡ್, ರಿಚ್ ಒನ್, ರಿಚ್ ಬ್ಲೆಸ್ಸಿಂಗ್ಸ್ ಇನ್ ಸ್ಪಿರಿಚುಯಾಲಿಟಿ. ಬಟ್ ವರ್ಲ್ಡ್ ಯಾರಾಗಿದೆಯಾ? ಬಡವನ್. ಒಂದು ಕೊರತೆ ಇದೆ, ಒಂದು ಬಡತನ ಇದೆ, ನಿನಗಿದೆ, ಅದು ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಂತ್ಯದವರೆಗೂ ನೀನು ನಂಬಿಗಸ್ತನಾಗಿರು ಎಂಬುದಾಗಿ ಹಿಂದೆ ಹೇಳ್ತಾರೆ. ಅವ್ರು ಹೇಳ್ಬೇಕಾದ್ರೆ ಆ ಮಾತನ್ನೇ ದೇವರಲ್ಲಿ ಹೇಳ್ತಾರೆ, ನೀನು ಸಾಯಬೇಕಾದ್ರೆ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾನನ್ನು ಕೊಡುವೆನು ಅಂತ ಹೇಳ್ತಾರೆ. 10ನೇ ವಾಕ್ಯದಲ್ಲಿ ಇರ್ತಿದೆ. ಹಂಗೆ ಇಲ್ಲಿ ಬನ್ನಿ, ಪ್ರಕಟಣೆ ಪ್ರವಾದ ಗ್ರಂಥ 3ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 17-18ನೇ ವಾಕ್ಯದಲ್ಲಿ ಈಗ ಲವೋದಿಕೀಯ ಸಭೆಯ ಬಗ್ಗೆ ಮಾತಾಡ್ತಾರೆ. ಇದು ಒಂದು ಒಳ್ಳೆ ಗುಣ ಕೂಡ ಇಲ್ಲದಿರುವಂತಹ ವರ್ಸ್ಟ್ ಚರ್ಚ್. 7 ಸಭೆಗಳಲ್ಲಿಯೂ ಒಂದು ಒಳ್ಳೆ ಗುಣ ಇಲ್ಲದಿರುವಂತಹ ವರ್ಸ್ಟ್ ಚರ್ಚ್. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಗಮನಿಸಿ ನೋಡಿ. ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. 17ನೇ ವಾಕ್ಯ. ನೀನು ಹೇಳ್ತೀಯ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು ನೀನು ಬಂದು ಐಶ್ವರ್ಯವಂತನು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವ್ರು ಹೇಳ್ತಾರೆ, ನಿನಗಿರುವಂತಹ ಬಡತನ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಬಡತನವನ್ನು ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ 17ನೇ ವಾಕ್ಯ. ದೌರ್ಭಾಗ್ಯನು 17. ನೀನು ದೌರ್ಭಾಗ್ಯನು, ದುರಾವಸ್ಥೆಯಲ್ಲಿ ಬಿದ್ದಿರುವವನ ಅನಂತರ ದರಿದ್ರನು. ನೀನು ಐಶ್ವರ್ಯವಂತ ಅಂತ ಹೇಳ್ತಾ ಇದೀಯಾ, ಆದ್ರೆ ನೀನು ಯಾರಾಗಿದ್ದೀಯಾ? ದರಿದ್ರನು. ಯಾವ್ದ್ರಲ್ಲಿ ದರಿದ್ರ? ಸ್ಪಿರಿಚುಯಾಲಿಟಿಯಲ್ಲಿ ನೀನು ದರಿದ್ರ. ಹಾಗಾದ್ರೆ ನಮ್ಮನ್ನು ಐಶ್ವರ್ಯವಂತನಾಗಿಸುವಾಗೆ ಅವರು ದರಿದ್ರನಾದನು ಅಥವಾ ಬಡವನಾದನು ಅಂತ ಏನರ್ಥ? ಅವರು ನಮ್ಮನ್ನ ಸ್ಪಿರಿಚುವಲ್ ಆಗಿ ಐಶ್ವರ್ಯವಂತನಾಗಿಸುವ ಹಾಗೆ ಅವರೇನಾಗ್ತಾರೆ ಅಂತ ಹೇಳಿದ್ರೆ ಪಾಪಿಯಾಗಿ ಮಾರ್ಪಡ್ತಾರೆ, ಪಾಪವನ್ನ ಹೊರುತ್ತಾರೆ. ನೋಡುವುದಕ್ಕೆ ಅವರು ಪಾಪವಾದರು ಅಂತ ಇದೆ. ನನ್ನನ್ನ ಶುದ್ಧನಾಗಿ ಮಾರ್ಪಡಿಸುವುದಕ್ಕೆ ಅವರು ಪಾಪವಾಗಿ ಮಾರ್ಪಟ್ಟರು. ನನಗೆ ಪರಲೋಕವನ್ನ ಕೊಡುವುದಕ್ಕೆ ಅವರು ಪಾತಾಳಕ್ಕೆ ಇಳಿದರು. ಅವರು ನನಗೆ ನಿತ್ಯ ಜೀವನ ಕೊಡುವುದಕ್ಕೋಸ್ಕರವಾಗಿ ಮರಣವನ್ನ ಸ್ವೀಕರಿಸಿಕೊಳ್ಳುತ್ತಾರೆ. ಅದೇ ರೀತಿನೇ ನನಗೆ ಆ ರಿಚ್ನೆಸ್ ಒಳಗೆ, ಹೆವನ್ಲಿ ರಿಚೆಸ್ ನ ತರುವುದಕ್ಕೋಸ್ಕರವಾಗಿ ಈ ವರ್ಲ್ಡ್ಲಿ ಆ ಒಂದು ಶಾಪದ ಒಳಗೆ ಬಂದು ಅವರು ಇಳಿಯುತ್ತಾರೆ. ನಾನು ಐಶ್ವರ್ಯವಂತನಾಗುವಾಗೆ ಅವರು ಬಡವನಾದನು. ಸರಿ, ಒಂದು ವಾಕ್ಯ ಹಾಗೆ ಇರಲಿ, ನೀವು ಹೇಳಿದ್ದನ್ನ ಪರಿಪೂರ್ಣವಾಗಿ ಒಪ್ಪಿಕೊಳ್ಳುತ್ತೀನಿ ಎಂಬುದಾಗಿ ಇಟ್ಕೊಳ್ಳಿ. ನಮ್ಮನ್ನು ಐಶ್ವರ್ಯವಂತನಾಗಿರಿಸುವುದಕ್ಕೆ ಅವರು ಬಡವನಾದರು ಅಂತ ಇರೋದು ಅದರಿಂದ ಬರೆದದ್ದು ಪೌಲೇ ಬರೆದಿದ್ದು, ಫಿಲಿಪಿಯವರಿಗೆ ಬರೆಯುತ್ತಾರೆ. ಹೌದು. ಸರಿನಾ? ಸರಿ. ಹಾಗಾದರೆ ಮೊದಲ ಐಶ್ವರ್ಯವಂತ ಯಾರಾಗಿರ್ಬೇಕು? ಪೌಲನಾಗಿರ್ಬೇಕು. ಹೌದು. ಮೊದಲ ಜನರೇಷನ್ ಐಶ್ವರ್ಯವಂತರಾಗಿ ಯಾರಿರ್ಬೇಕು? ಅಪೊಸ್ತಲರಾಗಿ ಇದ್ದಿರಬೇಕು. ಯಾಕೆಂದ್ರೆ ಅವರೇ ಎಲ್ಲವನ್ನ ಬಿಟ್ಟವರನ್ನ ಹಿಂಬಾಲಿಸಿದವರು, ಅವರ ಹಾಗೆ ಮಾರಿದವರು ಯಾರೂ ಇಲ್ಲ. ಹೌದು. ಇವರೆಲ್ಲ ಅವರ ಕಾಲ್ ದುಡಿಗೆ ಬರುವುದಿಲ್ಲ ಯಾರು ಇವರು. ಆ ಅಪೊಸ್ತಲರು ಎಲ್ಲವನ್ನ ಬಿಟ್ಟು ಅವರ ಹಿಂದೆ ಬಂದಂತಹ ಅವರೇ ಮೊದಲ ಇವರ ಮಾತಿನ ಮೇರೆಗೆ ಐಶ್ವರ್ಯವಂತರಾಗಿರ್ಬೇಕು. ಹೌದು. ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕೆ ದರಿದ್ರರಾದರು. ಈ ಸ್ಟೇಟ್ಮೆಂಟ್ ನ ಬರೆಯುವಂತಹ ಪೌಲನೇ ಬಾಡಿಗೆ ಮಂದಿ ಇದ್ದಾರೆ ಅಂತಿದೆ ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯದಲ್ಲಿ. ಈ ಸ್ಟೇಟ್ಮೆಂಟ್ಗೆ ತಕ್ಕ ಅಪೊಸ್ತಲರನ್ನ ನಮ್ಮ ಬಳಿ ಬೆಳ್ಳಿ ಬಂಗಾರ ನಮ್ಮ ಬಳಿ ಇಲ್ಲ ಎಂಬುದಾಗಿ ಹೇಳ್ತಾರೆ, ಇಲ್ವಾ? ಆ ರೀತಿ ಇರುವಲ್ಲಿ ಇದೇ ಪೌಲ ಹೇಳ್ತಾರೆ, ನಾನು ಬಡವನು. ಅವ್ರು ಹೇಳ್ತಾರೆ, ಒಂದು ಕಡೆ ಹಿಂಸೆಯೋ, ಸಂಕಟವೋ, ದುಃಖವೋ, ವೇದನೆಯೋ ಕ್ರಿಸ್ತನ ಪ್ರೀತಿನ ನಗಲಿಸುವನು ಯಾರು? ಹಾಗಾದ್ರೆ ಇವರು ಹೇಳುವಂತಹ ಐಶ್ವರ್ಯಕ್ಕೂ ಬೈಬಲ್ ಹೇಳುವಂತಹ ಐಶ್ವರ್ಯಕ್ಕೂ ಎಂಟೈರ್ಲಿ ಡಿಫರೆಂಟ್ ಅದು. ಹಾಗಾಗಿ ಇವರಷ್ಟು ಮಂದಿ ಕೂಡ ಬೈಬಲ್ಗೆ ಅಗೇನ್ಸ್ಟ್ ಆಗಿರುವ ಪ್ರವಾಸ ಹೇಳ್ತಾ ಇದ್ದಾರೆ. ಈಗ ಜನಗಳನ್ನ ನೀವು ಸ್ಪಿರಿಚುವಲಿ ರೂಪಿಸುವುದಕ್ಕೆ ಸೇವಕರ ಅಥವಾ ವರ್ಲ್ಡ್ಲಿ ಬ್ಲೆಸ್ಸಿಂಗ್ ಮಾಡುವುದಕ್ಕೆ ಸೇವಕರ? ನೀವು
ಲೋಕವೃತ್ತಿಯಲ್ಲಿ ಬ್ಲೆಸ್ ಮಾಡುವುದಕ್ಕೆ ಸಾವಿರಾರು ಮೋಟಿವ್ ಒಳಗಿದೆ, ಹೌದು ಇಲ್ವಾ? ಹೌದು. ಶ್ರೀಮಂತರಾಗುವುದು ಹೆಂಗೆ ಅಂತ ಹೇಳ್ಕೊಡ್ತಾರೆ ಸ್ಥಳದಲ್ಲಿ. ಬುಕ್ಸ್ ಎಲ್ಲ ಇದೆ. ನೀವು ಕೂಡ ಯಾವ ಕೂಟವನ್ನು ನಡೆಸ್ತೀರಾ? ಮನಿ ಬ್ಲೆಸ್ಸಿಂಗ್ ಕೂಟವಂತೆ ನಡೆಸ್ತೀರಾ ನೀವು? ಮತ್ತಿನ್ನೇನು ಡಿಫ್ರೆನ್ಸ್ ನಿಮಗೂ ಅವನಿಗೂ? ದೆನ್ ವೈ ಯು ಆರ್ ಸರ್ವೆಂಟ್ ಆಫ್ ಗಾಡ್? ನೀವು ಯಾಕೆ ದೇವರಿಗೆ ಸೇವಕರಾಗಿರ್ತೀರಾ? ಸೈತಾನನಿಗೆ ಸೇವಕರಾಗಿ ಮಾರ್ಪಡಬೇಕು. ದೇವರ ಸೇವಕ ಒಬ್ಬನ ಆತ್ಮಕ್ಕೆ ಸೇವೆ ಮಾಡುವುದಕ್ಕೆ ಸೇವಕ, ಅವನ ಶರೀರಕ್ಕೆ ಸೇವೆ ಮಾಡುವುದಕ್ಕೆ ಸೇವಕ ಅಲ್ಲ. ಅವನ ಶರೀರಕ್ಕೆ ಸೇವೆ ಮಾಡ್ತೀಯಾ? ಹೀಲ್ ಮಾಡ್ರಿ. ಅವನು ಸಾಯುವುದಕ್ಕಿದನ ಬದುಕಿಸ್ರಿ ಅವನ್ನ. ಅದುವೇ ಅವನ ಶರೀರಕ್ಕೆ ಮಾಡಬೇಕಾಗಿರುವ ಸೇವೆ. ಆದರೆ ಅವನ ಶರೀರಕ್ಕೆ ಮನೆ ಕೊಡ್ತೀನಿ, ಕಾರ್ ಕೊಡ್ತೀನಿ, ಬಂಗ್ಲೆ ಕೊಡ್ತೀನಿ, ಅದಕ್ಕೆ ನೀವು ಬೇಡವೇ ಬೇಡ ಸರ್. ಅದಕ್ಕೆ ಎಷ್ಟೋ ಮಂದಿ ಲೋಕದಲ್ಲಿ ಇದ್ದಾರೆ. ಅವನೇ ನಿಮ್ಮನ್ನ ಶ್ರೀಮಂತ ಮಾಡಿ ಏನೋ ಮಾಡೋಗ್ತಾನೆ ಅವನು. ಎಷ್ಟೋ ಶ್ರೀಮಂತರಾಗಿದ್ರು ಸಿಗದಿರುವ ಆಶೀರ್ವಾದ ಕೊಡುವುದಕ್ಕೆ ನಿಮ್ಮನ್ನ ನನ್ನ ದೇವರಿಟ್ಟಿದ್ದಾರೆ. ಸೊ ಇವತ್ತು ನ್ಯೂ ಟೆಸ್ಟ್ಮೆಂಟ್ ಪ್ರಾಫೆಸಿ ಎನ್ನುವಂಥದ್ದು ಮ್ಯಾಕ್ಸಿಮಮ್, ನಾನು ಎಲ್ಲರ ಬಗ್ಗೆ ಹೇಳ್ತಿಲ್ಲ, ಒಳ್ಳೆ ಪ್ರಾಫಿಟ್ಸ್ ಕೂಡ ಇದ್ದಾರೆ, ಒಳ್ಳೆ ಪ್ರಾಫಿಟ್ಸ್ ಇದ್ದಾರೆ, ಮೇಜರ್ ಪ್ರಾಫಿಟ್ಸ್. ಬಹುತೇಕವಾದ ಪ್ರವಾದಿಗಳು ದೇವರ ಬಳಿಯಿಂದ ಮಾತನ್ನು ಪಡೆದುಕೊಡುವುದಿಲ್ಲ. ಅವರು ಜನಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರವಾಗಿ ಕೆಲವೊಂದು ಕಾರ್ಯವನ್ನು ನೋಡ್ಬೋದು. ಈ ರೀತಿ ಇವರು ಹೇಳೋದ್ರಿಂದ ಕೆಲವೊಂದು ಕಾರ್ಯ ನಡೆಯುತ್ತಲ್ವಾ? ಹೌದು ಇಲ್ವಾ? ಕೆಲವೊಂದು ವಿಷಯ ನಡೆಯುತ್ತೆ ಅಲ್ವಾ? ನೀವು ಹೋಗಿ ಉಳಿದಿರುವ ಪ್ರವಾದಿಗಳನ್ನ ಬಿಟ್ಬಿಡಿ, ನೀವೇ ಒಬ್ಬರನ್ನು ನೋಡಿ 10 ಒಳ್ಳೆ ಕಾರ್ಯವನ್ನು ಹೇಳಿ, ಅದರಲ್ಲಿ 2 ನಡೆಯುತ್ತೆ, ಖಂಡಿತ ಕನ್ಫರ್ಮ್ ಆಗಿ ನಡೆಯುತ್ತೆ. ಲೋಕ ರೀತಿಯಾಗಿ ಈ ಜ್ಯೋತಿಷ್ ಹೇಳೋರೆಲ್ಲ ಇದ್ದಾರೆ, ಹೌದು, ಅವ್ರನ್ನೆಲ್ಲ ಹೋಗಿ ಕೇಳಿ, ಅವ್ರು ಹೇಳೋದ್ರಲ್ಲಿ 10ರಲ್ಲಿ 4 ನಡೆಯುತ್ತೆ. ಆದರೆ ಪ್ರವಾದಿ ಹೇಳುವುದರಲ್ಲಿ 10ರಲ್ಲೂ 10 ನಡಿಬೇಕು, 100%. ಅವಾಗ ಮಾತ್ರ ಅವನು ಪ್ರವಾದಿ. ನಿಮ್ಮಿಂದ ಅಂತ ಪ್ರವಾದನೆ ಹೇಳಕ್ ಸಾಧ್ಯನಾ? ಇವತ್ತು ಇದೇ ಸಮಸ್ಯೆ ಇಲ್ಲಿ. ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಹೇಳಿದ್ದನ್ನ 4 ಇಟ್ಕೊಂತಾರೆ, ನಡೆಯದಿರುವ 6ನ್ನ ಮರ್ತೋಗ್ತಾರೆ. ಈಗ ಅದನ್ನಿಟ್ಟು, ಯಾಕೆಂದ್ರೆ ಒಂದು ಕಾಲದಲ್ಲಿ ಇದೇ ಕಾರ್ಯವನ್ನ ಯೇಸುವಿನ ಅರಿಯದ ಕಾಲದಲ್ಲಿ ಲೋಕದವರ ಬಳಿಯಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ಅವರನ್ನ ಅರಿತು ಹೇಳುವಂತ ವ್ಯಕ್ತಿಗಳನ್ನ ಇಟ್ಕೊಂಡಿರ್ತಾರೆ. ಅವರು ಗಿಣಿಯಿಂದ ಹಿಡಿದು ಕಂಪ್ಯೂಟರ್ವರೆಗೂ ಹೇಳ್ತಾರೆ. ಅವ್ರ ಬಳಿ ಹೋಗಿ ಕೇಳ್ತಾ ಇರ್ತಾರೆ. ಅದು 10 ಹೇಳುತ್ತೆ, 4 ನಡೆಯುತ್ತೆ, 3 ನಡೆಯುತ್ತೆ. ಯಾರೋ ಒಬ್ರು 5 ನಡೆದೋದ್ರೆ ಅವರು ಒಂದು ಒಳ್ಳೆ ಕರೆಕ್ಟಾಗಿ ಹೇಳೋರು ಜ್ಯೋತಿಷ್ಯವನ್ನ. ಅದರಲ್ಲಿ 10 ನಡೆಯೋದ್ರ ಬಗ್ಗೆ ಚಿಂತೆ ಇಲ್ಲ ಅವರಿಗೆ. ಅದೇ ವಿಷಯವನ್ನ ಇವಾಗ ಪ್ರವಾದಿ ಬಳಿ ತಂದಿದ್ದಾರೆ. ಸೊ ಪ್ರವಾದಿ ಎನ್ನುವವನು ಪರಿಪೂರ್ಣವಾಗಿ ನಿಮ್ಮ ಆತ್ಮವನ್ನ ಭಕ್ತಿ ವೃದ್ಧಿಗೆ ತಕ್ಕ ಹಾಗೆ ನಡೆಸಿ, ಖಂಡಿಸಿ, ತಿಳಿಸಿ, ನಿಮಗೆ ದೇವರೊಂದಿಗೆ ನಡೆಯುವಂತೆ ಮಾಡುವುದಕ್ಕೋಸ್ಕರವಾಗಿ ಪ್ರಾಫಿಟ್. ಸರಿ. ನಿಮ್ಮನ್ನ ಶ್ರೀಮಂತರಾಗಿಸುವುದಕ್ಕೂ ಅದಕ್ಕೆ ಪ್ರಾಫಿಟ್ ಬೇಕಾಗಿಲ್ಲ. ಈಗ ಒಂದು ಉದಾಹರಣೆ ಇದೆ. ನೀವು ಬಡವರಾಗಿದ್ದೀರಾ, ಒಂದು ವ್ಯಾಪಾರ ನಷ್ಟವಾಯಿತು, ನೀವು ಸೋತೋಗಿದ್ದೀರಾ, ಅಥವಾ ಸೂಸೈಡ್ ಮಾಡಿಕೊಳ್ಳೋಣ ಅಂತ ಹೋಗ್ತೀರಾ. ಈಗ ಗಾಡ್ ನಿಮ್ಗೊಂದು ವಾಕ್ಯ ಕೊಡ್ತಾರೆ. ಆ ವರ್ಡ್ ಬಂದು ನಿಮ್ಮ ಆತ್ಮವನ್ನು ಕಾಪಾಡುವುದಕ್ಕೆ ಒಂದು ವರ್ಡ್ ಕೊಡ್ತಾರೆ, ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಈ ವರ್ಡನ್ನು ಇಟ್ಕೊಂಡು, ಪ್ರೊಫೆಟಿಕಲ್ ವರ್ಡೇ ಅದು, ಇದರಲ್ಲಿ ಯಾವ ಒಂದು ಸಂಶಯ ಇಲ್ಲ. ಆದರೆ ಈ ಪ್ರವಾದಿ ಅವರ ಬಳಿ ದೇವರು ಬಂದು ನಿನ್ನನ್ನು ಇಷ್ಟೊಂದು ಮನೆ ಕೊಡ್ತಾರೆ, ಕಾರ್ ಕೊಡ್ತಾರೆ ಅಂತೆಲ್ಲ ಹೇಳೋದಿಲ್ಲ. ಅವರ ಆತ್ಮವನ್ನು ಕಾಪಾಡುವುದಕ್ಕೆ ಏನು ಬೇಕೋ ಅದನ್ನು ಹೇಳ್ತಾರೆ. ಈಸಾಕನು ಆ ದೇಶದಲ್ಲಿ ಕ್ಷಾಮ ಬಂತು, ಕರ್ತನ ಪ್ರಾಫೆಸಿ ಹೇಳ್ತಾರೆ, ನಿನ್ನ ದೇಶವನ್ನು ಬಿಟ್ಟು ಹೋಗಬೇಡ, ಇಲ್ಲಿಯೇ ತಂಗಿರು. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿದ್ದ, ದೇವರು 100 ಪಟ್ಟವನ್ನು ಆಶೀರ್ವಾದ ಮಾಡಿದರು. ಹಲವು ಬಾರಿ ಒಂದು ಬಡವತನ ಇರುತ್ತದೆ. ಅದಕ್ಕೆ ಬಂದು ಅವರು ಪಾಸಿಟಿವ್ ಆಗಿ ಒಂದು ಕಾರ್ಯವನ್ನು ಹೇಳ್ತಾರೆ. ಎಲ್ಲರೂ ಕೂಡ ಹೇಳ್ತಾರೆ. ಯಾವ ಸೇವಕನಾಗಿರ್ಬೋದು ಮನೆಗೆ ಬರುವವರು, ನೀವು ಒಂದು ನೆಗೆಟಿವ್ ಒಂದು ಬಾಧೆಯನ್ನು ಹೇಳ್ತೀರಾ ಅವರಿಗೆ, ನನಗೆ ಮಕ್ಕಳಿಲ್ಲ ಅಂತ ಹೇಳ್ತೀರಾ, ಅವರು ಮುಂದೆ ಬರೋದು ಮಕ್ಕಳು ಸಿಗಲ್ಲ, ದೇವರು ಕೊಡಲ್ಲ, ಆ ರೀತಿಯಾಗಿ ಅವರು ಹೇಳೋದಿಲ್ಲ. ಓಕೆನಾ? ತಕ್ಕ ಸಂದರ್ಭದಲ್ಲಿ ನಿನಗೊಂದು ಮಗನನ್ನು ದೇವರು ಕೊಡ್ತಾರೆ. ಇನ್ನು ಸ್ವಲ್ಪ ಪರ್ಫೆಕ್ಟ್ ಆಗಿರುವ ಪ್ರವಾದಿ ಅಥವಾ ದೇವರು ನಿಜವಾಗ್ಲೂ ಹೇಳಿದರೆ ಮುಂದೆ ಕಾಲದ ಘಟ್ಟದಲ್ಲಿ ಒಂದು ಮಗನನ್ನು ಕೊಡ್ತೇನೆ ಎಂಬುದಾಗಿ ಈ ರೀತಿ ದೇವರು ಹೇಳ್ತಾರೆ. ಆದರೆ ಒಂದು ಕೆಲವರೆಲ್ಲ, ನಿನಗೆ ಬಂದು ದೇವರು ಗಂಡು ಮಗು ಅಥವಾ ಹೆಣ್ಣು ಮಗು ಏನಾದರೂ ಒಂದು ಕೊಡ್ತಾರೆ, ಏನೋ ಅಂತಾನೆ ಹುಟ್ಟೋದು, ಹೌದು ಇಲ್ವಾ? ಇವತ್ತು ಈ ಜನಗಳು ಬಂದು ಪ್ರವಾದಿಯನ್ನ ಯಾವ ರೀತಿ ಮಾರ್ಪಡಿಸಿದ್ದಾರೆ ಅಂದರೆ, ಅವರನ್ನ ಜ್ಯೋತಿಷ್ ಹೇಳುವ ರೀತಿಯಲ್ಲಿ ಮಾರ್ಪಡಿಸಿದ್ದಾರೆ. ಅವರು ಭಕ್ತಿ ವೃದ್ಧಿಗೆ ತಕ್ಕವರು. ನನಗೆ ಬಹಳ ಬೈಬಲ್ ಇಷ್ಟವಾದ ವಿಷಯ ಏನಂತ ಕೇಳೋದಾದ್ರೆ, ಯಾವ ಪ್ರವಾದಿಯಾಗಿದ್ರು, ಕಾಸುವಿಗೆ ಆಸೆ ಪಡೆದಿರುವ ಯಾವ ಪ್ರವಾದಿಯಾಗಿದ್ರು ಕೂಡ ಯಾರನ್ನು ಹೋಗಿ ಅವ್ರು ನೋಡೋದಿಲ್ಲ, ಅವರೇ ಬಂದು ನೋಡ್ತಾರೆ. ಸರಿನಾ? ಕಾಸುಗೆ ಆಸೆ ಪಡುವಂತಹ ಎಲ್ಲ ಪ್ರವಾದಿ ಹೋಗಿ ನೋಡ್ತಾರೆ ಅವ್ರನ್ನ. ಬಿಳಾಮನು ಬಾಲಕನ ಹೋಗಿ ನೋಡ್ದ, ಕರ್ತನು ಹೋಗಿ ನೋಡ್ಬೇಡ ಅಂತ ಹೇಳಿದ್ರು ಹೋದ. ಹೌದು. ಗೆಹಜ್ವಿ ಆ ನಾಮನನ್ನ ಹೋಗಿ ನೋಡಿದ. ಯೂದಾಸನು ಫರಿಜ್ವಾಯರನ್ನ ಹೋಗಿ ನೋಡಿದ, ಅಲ್ಲಿ ಹೋಗಿ ಅವ್ರು ನೋಡ್ದ. ಯಾಜಕರನ್ನ ಹೋಗಿ ನೋಡ್ದ ಅಲ್ಲಿ. ಇವರೆಲ್ಲರೂ ಕೂಡ ಹಣಕ್ಕೋಸ್ಕರವಾಗಿ ಆಸೆಪಟ್ಟ ಪ್ರವಾದಿಗಳು. ಸರಿನಾ? ಸರಿ. ಈ ರೀತಿ ತಗೊಳ್ಳಿ. ಸಮುವೇಲನನ್ನ ನೋಡುವುದಕ್ಕೆ ಸೌಲನು ಬಂದನು. ಸರಿನಾ? ಅನಂತರ ಎಲಿಯನ್ನ ನೋಡುವುದಕ್ಕೆ ಅಹಾಬನು ಬಂದ. ಎಲೀಷನ ನೋಡುವುದಕ್ಕೆ ನಾಮನನು ಬಂದ. ಸರಿನಾ? ಹಾಗೆ ನೋಡ್ತಾ ಬನ್ನಿ, ಎಲ್ಲರೂ ಕೂಡ ಅವರ ನೋಡುವುದಕ್ಕೆ ಬರುವವರು. ಬರೋವನ್ನೆಲ್ಲ ನೋಡಿ ಏನ್ ಮಾಡ್ತಾನೆ,
ನೀನು ಹಣ ಬೇಡ ಹೋಗೋ, ಆ ರೀತಿ ಹೇಳ್ತಾರೆ. ಅದನ್ನ ಬಿಟ್ಟು ಹೋಗ್ತಿರ್ತಾರೆ. ಸೊ ಒಳ್ಳೆ ಪ್ರಾಫಿಟ್, ದೇವರಿಂದ ನಡೆಸಲ್ಪಡುವಂತಹ ಒಳ್ಳೆಯ ಪ್ರಾಫಿಟ್ ಯಾರ ಮನೆಗೂ ಹಣಕ್ಕೋಸ್ಕರವಾಗಿ ಹುಡುಕಿ ಹೋಗೋದಿಲ್ಲ. ಒಬ್ಬನು ಮನೆಗೆ ಕಾಸಿಗೋಸ್ಕರವಾಗಿ ಹುಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಅವನು ಕರ್ತನ ಬಳಿಯಿಂದ ಬಂದ ಒಳ್ಳೆ ಪ್ರಾಫಿಟ್ ಅಲ್ಲ. ಒಂದು ವೇಳೆ ಒಳ್ಳೆ ಪ್ರಾಫಿಟ್ ಆಗಿದ್ದರು ಅವನು ಕಾಸಿಗೋಸ್ಕರವಾಗಿ ಒಬ್ಬನ ಮನೆ ಹುಡ್ಕೊಂಡು ಹೋದ್ರೆ ಅವನ ಸೇವೆಯಲ್ಲಿ ಮುಗೀತು ಅಂತ ಅರ್ಥ. ಅವನು ಬೀಳಮನಾಗಿ ಮಾರ್ಪಡ್ತಾನೆ, ಅವನು ಗೆಹಜಿಯಾಗಿ ಮಾರ್ಪಡ್ತಾನೆ, ಅವನ ಸ್ಥಳದಲ್ಲಿ ಇಸ್ಕರಿಯೋತನಾಗಿ ಮಾರ್ಪಡ್ತಾನೆ. ಸೊ ಯಾವಾಗಲೂ ಒಬ್ಬ ಪ್ರಾಫಿಟ್ ಸಭೆಯೊಳಗಿರಲಿ. ಅಗತ್ಯತೆ ಪ್ರವಾದನೆ ಬೇಕಾ? ಸಭೆಗೆ ಬನ್ನಿ, ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಲ್ಪಡೆದಿರುವಂತಹ ಪ್ರವಾದನೆ ನಿಮಗೆ ಸತ್ಯವೇದಲು ಸಭೆಯಲ್ಲಿ ಎಳೆದಿರುವಂತಹ ಪ್ರವಾದನೆ ಎಲ್ಲಿದೆ? ಹೌದು. ಇವತ್ತು ಎಲ್ಲರೂ ಎಲೆಯನ ಹಾಗೆ ಬೆಟ್ಟದ ಮೇಲೆ ಕೂತ್ಕೋತಾ ಇದ್ದಾರೆ, ಟವರಲ್ಲಿ ಕೂರ್ತಾ ಇದ್ದಾರೆ, ಎಲ್ಲೊಂದು ಕಡೆ ಕೂತ್ಕೋತಾರೆ, ಅಲ್ಲಿ ಕೂತ್ಕೊಂಡು ಎಲ್ಲರನ್ನ ಅಲ್ಲಿ ಬರಕ್ಕೆ ಕೇಳ್ತಾರೆ. ನ್ಯೂ ಟೆಸ್ಟ್ಮೆಂಟೇ ಸಭೆ ಅಂತ ಒಂದು ಬಂತಲ್ಲ, ಹಾಗಾದ್ರೆ ಸಭೆಯ ಭಕ್ತಿ ವೃದ್ಧಿಗೋಸ್ಕರವಾಗಲ್ವಾ? ಸರಿ, ಬರುವ ಜನಗಳಿಗೆ ಭಕ್ತಿ ವೃದ್ಧಿಗೆ ಆಸ್ಪದವಾಗಿ ಮಾತಾಡ್ತೀರಾ? ಬರುವ ಜನಗಳಿಗೆ ಆಸೆ ತೋರಿಸಿ ಕಳಿಸ್ತೀರಾ? ಇವರೇನು ಹೇಳ್ತಾರೆ, ನ್ಯೂ ಬಿಲೀವರ್ಸ್ಗೆ ಆ ರೀತಿ ಮಾತಾಡಿದ್ರೆ ಅವರು ಬರ್ತಾರೆ. ನಾನು ಹೇಳ್ತೀನಿ, ನ್ಯೂ ಬಿಲೀವರ್ಸ್ ಯಾರ ಬಳಿ ಆದರೂ ಕ್ರೈಸ್ಟ್ ಆ ರೀತಿ ಮಾತಾಡಿದ್ರಾ? ಇಲ್ಲ. ಸರಿ, ಕ್ರೈಸ್ಟ್ ಬಂದು ಯಹೂದ್ಯರ ಹತ್ರ ಮಾತ್ರ ಮಾತಾಡಿದ್ರು ಅಂತ ಹೇಳ್ತಾರೆ. ಒಂದು ಕಾನೂನಿಯ ಸ್ಟೋರಿ ಬರ್ತಾರೆ, ಆ ತಾಯಿ ಮಗುವಿಗೆ ಹುಷಾರ ಅಂತ ಬರ್ತಾ ಇದ್ದಾರೆ, ಆ ತಾಯಿ ಬಳಿ ಹೆಂಗೆ ಮಾತಾಡಿದ್ರು ಕ್ರೈಸ್ಟ್? ನನ್ನ ಮಾತು ಅರ್ಥ ಆಗ್ತಿದ್ಯಾ? ಹೌದು. ಬರುವ ಯಾರ ಬಳಿಯಲ್ಲಾದರೂ ಆಸೆಯ ಮಾತನ್ನ ತೋರಿಸೋರು ಮಾತಾಡಲೇ ಇಲ್ಲ. ಹೌದು. ಸತ್ಯವನ್ನ ಸತ್ಯವಾಗಿ ಮಾತಾಡಿದ್ರು. ಪ್ರವಾದಿಯಾದವನು ಭಕ್ತಿ ವೃದ್ಧಿಗೆ ಆಸ್ಪದವಾಗಿ ಆತ್ಮಕ್ಕೆ ಮಾತಾಡಬೇಕಾದವನು. ಅವನು ಒಂದು ದಿನವೂ ಲೋಕಕ್ಕೋಸ್ಕರವಾಗಿ ಮಾತಾಡಬೇಕಾದವನಲ್ಲ. ಈ ಕಾನ್ಸೆಪ್ಟ್ನ ನೀವು ಬಿಟ್ಟು ಪ್ರಾಫಿಟ್ನ ನೀವು ತಿಳ್ಕೊಬೋದು. ಬಹಳ ಸಂತೋಷ ಬ್ರದರ್. ಇವತ್ತು ತುಂಬ ಬಹಳ ಸುಂದರವಾಗಿ ಎಲ್ಲರಿಗೂ ಬೇಕಾಗಿರುವಂಥದ್ದು. ಯಾಕಂದರೆ ಇವತ್ತು ನೋಡಿದ್ರೆ ಎಲ್ಲ ಕಡೆ ಪ್ರಾಫಿಟ್ಸ್ ಅನ್ನೋದು ಬಹಳ ಎಲ್ಲರಿಗೂ ಚಿರಪರಿಚಯವಾಗಿರುವಂಥ ಒಂದು ವರ್ಡ್. ಆದರೆ ಇವತ್ತು ಪ್ರವಾದನೆ ಸೇವೆ ಕುರಿತಾಗಿ ಒಂದು ಪ್ರವಾದನೆ ಯಾವ ರೀತಿ ಇರಬೇಕೆಂಬುದಾಗಿ ಬಹಳ ಅದ್ಭುತವಾಗಿ ನಮಗೆ ನೀವು ಹೇಳ್ಕೊಟ್ರಿ. ಬಹಳ ಸಂತೋಷ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.